ಎಲ್ಲ ಸ್ಪರ್ಧಾರ್ಥಿಗಳಿಗೆ ನಿಮ್ಮ ಆನಂದ್ ಸರ್ ಮಾಡುವ ನಮಸ್ಕಾರ. ಹಿಂದಿನ ಬಾದಾಮಿ ಚಾಲುಕ್ಯರ ಬಗ್ಗೆ ನಾವು ನೋಡ್ತಾ ಇದ್ದೇವೆ ಸ್ಪರ್ಧಾರ್ಥಿಗಳ. ಅದರೊಳಗೆ ಕೆಲವೊಂದು ಅವರ ಸ್ಥಾಪನೆ ಆದದ್ದನ್ನು ಹಿಡ್ಕೊಂಡು ಕೆಲವು ಅರಸರ ಬಗ್ಗೆ ನಾವು ನೋಡ್ತಾ ಇದ್ದೀವಿ. ಇವತ್ತಿನ ಕ್ಲಾಸಿನಲ್ಲಿ ಈ ಬಾದಾಮಿ ಚಾಲುಕ್ಯರ ಅತ್ಯಂತ ಪ್ರಸಿದ್ಧವಾಗಿರ್ತಕ್ಕಂಥ ಅರಸ ಯಾರು ಅಂದ್ರ ಇಮ್ಮಡಿ ಪುಲಿಕೇಶಿ ಅಂತೇಳಿ ನಾವು ನೋಡ್ತೀವಿ. ಆ ಇಮ್ಮಡಿ ಪುಲಿಕೇಶಿಯನ್ನ ಒಳಗೊಂಡಿರ್ತಕ್ಕಂಥ ಇನ್ನು ಮುಂದೆ ಬರ್ತಕ್ಕಂಥ ಎಲ್ಲ ಅರಸರ ಬಗ್ಗೆ ನಾವು ಒಬ್ಬೊಬ್ಬರದಾಗಿ ನೋಡ್ತಾ ಹೋಗೋಣ. ಇವತ್ತು ಇಮ್ಮಡಿ ಪುಲಿಕೇಶಿ ಅಂತಕ್ಕಂಥದನ್ನ ಮುಂದುವರಿದ ಭಾಗದಲ್ಲಿ ಇಮ್ಮಡಿ ಪುಲಿಕೇಶಿ ಅಂತೇಳಿ ನೋಡೋಣ. ಇಮ್ಮಡಿ ಪುಲಿಕೇಶಿ ಇಮ್ಮಡಿ ಪುಲಿಕೇಶಿ ಇಮ್ಮಡಿ ಪುಲಿಕೇಶಿ ಈತನ ಆಡಳಿತ ಅವಧಿ ಕ್ರಿಸ್ತ ಶಕ 609 642 ಆಡಳಿತವನ್ನು ಯಾರು ಮಾಡ್ತಾರೋ ಅಂದ್ರೆ ಇಮ್ಮಡಿ ಪುಲಿಕೇಶಿ ಮಾಡ್ತಾನೆ. ಇವನ ಆಡಳಿತದಲ್ಲಿ ಬಾದಾಮಿ ಚಾಲುಕ್ಯರು ಅತ್ಯಂತ ಅವರ ಮನೆತನ ಉತ್ತುಂಗಕ್ಕೆ ಹೋಗಿರ್ತಕ್ಕಂಥ ಅರಸ ಯಾರು ಅಂದ್ರ ಈ ಇಮ್ಮಡಿ ಪುಲಿಕೇಶಿ ಅಂತ ನೋಡ್ತೀವಿ. ಈತನನ್ನ ಈ ಬಾದಾಮಿ ಚಾಲುಕ್ಯರ ಒಬ್ಬ ಪ್ರಸಿದ್ಧನಾಗಿರ್ತಕ್ಕಂಥ ಅರಸ ಅಂತ ಕರೀತಾರೆ. ಪ್ರಸಿದ್ಧನಾದ ಅರಸ ಯಾರು ಅಂದ್ರ ಬಾದಾಮಿ ಚಾಲುಕ್ಯರ ಈ ಇಮ್ಮಡಿ ಪುಲಿಕೇಶಿ ಅಂತ ನಾವು ನೋಡ್ತೀವಿ. ಹಾಗಾದ್ರೆ ಇಮ್ಮಡಿ ಪುಲಿಕೇಶಿ ಯಾರಾಗಿದ್ರು ಅಂದ್ರೆ ಇಮ್ಮಡಿ ಪುಲಿಕೇಶಿ ಯಾರು ಅಂತಂದ್ರೆ ಇಮ್ಮಡಿ ಪುಲಿಕೇಶಿಯ ಆಡಳಿತ ಅವಧಿಯನ್ನು ನೋಡಿದಾಗ ಇಮ್ಮಡಿ ಪುಲಿಕೇಶಿ ಬಾದಾಮಿ ಚಾಲುಕ್ಯರ ಅತ್ಯಂತ ಪ್ರಸಿದ್ಧನಾಗಿರ್ತಕ್ಕಂಥ ಅರಸ ಅಂತೇಳಿ ನಾವು ನೋಡ್ತೀವಿ, ದೊರೆ ಅಂತೇಳಿ ನಾವು ನೋಡ್ತೀವಿ. ಈತನ ಮೂಲ ಹೆಸರು ಏನಾಗಿತ್ತು ಅಂತಂದ್ರೆ ಯಾರ ಮೂಲ ಹೆಸರು ಅಂತಂದ್ರೆ ಇಮ್ಮಡಿ ಪುಲಿಕೇಶಿಯ ಮೂಲ ಹೆಸರು ಏನಾಗಿತ್ತು ಅಂದ್ರೆ ಎರೆಯ ಅಂತಕ್ಕಂಥ ಹೆಸರಾಗಿತ್ತು. ಎರೆಯ ಅಂತಕ್ಕಂಥದ್ದು ಇಮ್ಮಡಿ ಪುಲಿಕೇಶಿಯ ಮೂಲ ಹೆಸರಾಗಿತ್ರಿ. ಇಮ್ಮಡಿ ಪುಲಿಕೇಶಿಯ ಮೂಲ ಹೆಸರಾಗಿತ್ತು. ಹಾಗಾದ್ರೆ ಇಮ್ಮಡಿ ಪುಲಿಕೇಶಿಯ ಬಗ್ಗೆ ತಿಳಿಸುವ ಶಾಸನ ಯಾವುದು ಅಂತಂದ್ರೆ ಇಮ್ಮಡಿ ಪುಲಿಕೇಶಿ ಬಗ್ಗೆ ತಿಳಿಸುವ ಶಾಸನ ಯಾವುದು ಅಂದ್ರ ಐಹೊಳೆ ಶಾಸನ. ಯಾವ ಶಾಸನ ಅಂದ್ರೆ ಐಹೊಳೆ ಶಾಸನ. ಈ ಐಹೊಳೆ ಶಾಸನ ಯಾರ ಬಗ್ಗೆ ಹೇಳ್ತದ್ರಿ ಅಂದ್ರ ಯಾರ ಸಾಧನೆಗಳ ಬಗ್ಗೆ ಹೇಳ್ತದಂದ್ರ ಈ ಇಮ್ಮಡಿ ಪುಲಿಕೇಶಿಯ ಬಗ್ಗೆ. ಅದಕ್ಕಾಗಿ ಐಹೊಳೆ ಶಾಸನವನ್ನು ಹೊರಡಿಸಿದಂತ ವ್ಯಕ್ತಿ ಕೂಡ ಯಾರು ಅಂದ್ರೆ ಈ ಇಮ್ಮಡಿ ಪುಲಿಕೇಶಿ. ಈ ಇಮ್ಮಡಿ ಪುಲಿಕೇಶಿ ಐಹೊಳೆ ಶಾಸನವನ್ನು ಹೊರಡಿಸ್ತಾನೆ. ಈ ಇಮ್ಮಡಿ ಪುಲಿಕೇಶಿ ಐಹೊಳೆ ಶಾಸನ ಹೊರಡಿಸ್ತಾನೆ. ಹಾಗಾದ್ರೆ ಈ ಶಾಸನ ಯಾವ ಭಾಷೆ ಒಳಗದರಿ ಅಂದ್ರೆ ಈ ಶಾಸನ ಯಾವ ಭಾಷೆ ಒಳಗದ ಅಂದ್ರ ಸಂಸ್ಕೃತ ಭಾಷೆ ಒಳಗದ. ಐಹೊಳೆ ಶಾಸನ ಯಾವ ಭಾಷೆ ಒಳಗದರಿ ಅಂದ್ರ ಸಂಸ್ಕೃತ ಭಾಷೆ ಒಳಗಿರ್ತಕ್ಕಂಥ ಶಾಸನ, ಸಂಸ್ಕೃತ ಭಾಷೆಯಲ್ಲದ. ಹಾಗಾದ್ರೆ ಈ ಶಾಸನ ಎಲ್ಲಿ ಕಂಡು ಬರ್ತದ್ರಿ ಅಂದ್ರೆ ಬಾದಾಮಿ ಹತ್ರ ಬರ್ತಕ್ಕಂಥ ಮೇಗುತ್ತಿ ದೇವಾಲಯ. ಯಾವ ದೇವಾಲಯ ಅಂದ್ರೆ ಮೇಗುತ್ತಿ ದೇವಾಲಯ. ಮೇಗುತ್ತಿ ದೇವಾಲಯದ ಯಾವ ಭಾಗದ ಕಡೆ ಐತಿ ಅಂದ್ರೆ ಯಾವ ಭಾಗದ ಅಂದ್ರೆ ಮೇಗುತ್ತಿ ದೇವಾಲಯದ ಪೂರ್ವ ಗೋಡೆ ಮೇಲೆ ಅದ. ಇದು ಯಾವ ಭಾಗದ ಕಡೆ ಅದಾರೆ, ಯಾವ ದಿಕ್ಕಿನ ಕಡೆ ಅಂದ್ರೆ ಪೂರ್ವ ದಿಕ್ಕಿನ ಕಡೆ ಇರುವಂತ ಗೋಡೆ ಮೇಲೆ ಯಾವ್ದದಾರಿ ಅಂದ್ರೆ ಈ ಐಹೊಳೆ ಶಾಸನ ಅದ ಅಂತೇಳಿ ನಾವು ನೋಡ್ತಾ ಇದೀವಿ. ಹಾಗಾಗಿ ಈ ಐಹೊಳೆ ಶಾಸನವನ್ನ ರಚಿಸಿದಂತ ಕವಿ ಯಾರು ಅಂದ್ರೆ ರವಿಕೀರ್ತಿ. ರವಿಕೀರ್ತಿ ಅಂತಕ್ಕಂಥ ಕವಿ ಏನ್ ಮಾಡ್ತಾನ ಅಂದ್ರೆ ಈ ಶಾಸನವನ್ನ ಕೆತ್ತನೆ ಮಾಡ್ತಾನೆ, ಕೆತ್ತ ಬರೆಸ್ತಾನೆ. ಅಂದ್ರ ಬರೆಸಿದಂತ ಕೆತ್ತಿಸಿದ ಅರಸ ಯಾರು ಅಂದ್ರೆ ಇಮ್ಮಡಿ ಪುಲಿಕೇಶಿ. ಕೆತ್ತಿದ ಶಿಲ್ಪಿ ಅಥವಾ ಕವಿ ಯಾರು ಅಂದ್ರೆ ಈ ರವಿಕೀರ್ತಿ. ಹಾಗಾದ್ರೆ ಇದು ಒಂದು ಶಾಸನ. ಈ ಶಾಸನದಲ್ಲಿ ಇಮ್ಮಡಿ ಪುಲಿಕೇಶಿಯನ್ನ ರವಿಕೀರ್ತಿ ಏನಂತ ವರ್ಣನೆ ಮಾಡಿದಾನೆ ಅಂದ್ರೆ ಏನಂತ ಇದು ಐಹೊಳೆ ಶಾಸನದಲ್ಲಿ ಇಮ್ಮಡಿ ಪುಲಿಕೇಶಿಯನ್ನ ಏನಂತ ವರ್ಣನೆ ಮಾಡಿದಾರ ಅಂದ್ರ ಪರಮ ಭಾಗವತ ಅಂತ ಕರಿತಾ ಇದ್ರು. ಈ ಶಾಸನದಲ್ಲಿ ಇಮ್ಮಡಿ ಪುಲಿಕೇಶಿಯನ್ನ ಏನಂತ ಕರೆದಾರ ಅಂದ್ರೆ ಪರಮ ಭಾಗವತ. ಪರಮ ಭಾಗವತ, ಪರಮ ಭಾಗವಂತ ವರ್ಣನೆ ಮಾಡ್ತಾರೆ. ಪರಮ ಭಾಗವತ ಅಂದ್ರೆ ಇಮ್ಮಡಿ ಪುಲಿಕೇಶಿಯನ್ನ ಯಾವ ಶಾಸನದಲ್ಲಿ ವರ್ಣನೆ ಮಾಡ್ತಾರೋ ಅಂತಂದ್ರೆ ಈ ಐಹೊಳೆ ಶಾಸನದಲ್ಲಿ. ಅಷ್ಟೇ ಅಲ್ಲ, ಈ ಇಮ್ಮಡಿ ಪುಲಿಕೇಶಿಯ ಸಾಧನೆಯನ್ನ ಹೇಳುವಂತ ಶಾಸನ ಯಾವ್ದಂತ ಹೇಳಿದೆ ನಾನು, ಐಹೊಳೆ ಶಾಸನ. ಮತ್ತು ಸರ ಬರೇ ಅದೇ ಒಂದೇ ಶಾಸನ ಮಾಹಿತಿ ಹೇಳಿದೇನ್ರಿ? ಇಲ್ಲ. ಈ ಇಮ್ಮಡಿ ಪುಲಿಕೇಶಿಯ ಬಗ್ಗೆ ಇನ್ನೂ ಅನೇಕ ಪ್ರವಾಸಿಗರು ಕೂಡ ಇಮ್ಮಡಿ ಪುಲಿಕೇಶಿಯ ಬಗ್ಗೆ ಮಾಹಿತಿಯನ್ನು ದೊರಕಿಸಿಕೊಟ್ಟಿದ್ದಾರೆ. ಅದರಲ್ಲಿ ಪ್ರಮುಖನಾಗಿರ್ತಕ್ಕಂಥ ಒಬ್ಬ ಪ್ರವಾಸಿಗ ಯಾರು ಅಂದ್ರೆ ಹುಯೆನ್ ಸಾಂಗ್. ಈ ಹುಯೆನ್ ಸಾಂಗ್ ಬರೆದಿರ್ತಕ್ಕಂಥ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ಕೃತಿ ಯಾವುದು ಅಂದ್ರೆ ಸಿಯುಕೆ ಅಂತಕ್ಕಂಥ ಕೃತಿ. ಈ ಕೃತಿಯಲ್ಲಿ ಇಮ್ಮಡಿ ಪುಲಿಕೇಶಿಯ ಸಾಧನೆ ಮತ್ತು ಆತನ ಜೀವನ ಬಗ್ಗೆ ಮಾಹಿತಿ ದೊರೀತದ ನಮಗೆ. ಆತನ ಜೀವನ ಮತ್ತು ಆತನ
ಸಾಧನೆಗಳ ಬಗ್ಗೆ ಕೂಡ ಈ ಹುಯನ್ ಸಾಂಗ್ ಏನ್ ಮಾಡ್ತಾನಂದ್ರೆ ಈ ಸಿಯುಕೆ ಅನ್ನತಕ್ಕಂಥ ಗ್ರಂಥದಲ್ಲಿ ಕೊಟ್ಟಿದ್ದಾನೆ. ಅಂದ್ರೆ ಸಿಯುಕೆ ಅನ್ನೋದು ಬರೆದಂತ ಯಾರ್ದು ಹುಯನ್ ಸಾಂಗ್. ಆದ್ರೆ ಈತನ ಆಡಳಿತಾವಧಿಯಲ್ಲಿ ಅಂದ್ರೆ ಇಮ್ಮಡಿ ಪುಲಿಕೇಶಿ ಆಸ್ಥಾನಕ್ಕೂ ಕೂಡ ಆತ ಭೇಟಿ ಕೊಟ್ಟಿದ್ದ ಅಂತೇಳಿ ನಾವು ನೋಡ್ತಾ ಹೋಗ್ತೀವಿ. ಅದ್ ಯಾವಾಗ ಕೊಟ್ಟಿದ್ದ ಅನ್ನೋದು ಆಮೇಲೆ ಬರ್ತಾರೆ ಹೇಳ್ತೀನಿ, ಹೌದಾ. ಆದ್ರೆ ಈತನ ಸಾಧನೆಯ ಮಾಡುವಂತ ಮತ್ತು ಈತ ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡ್ತಕ್ಕಂತ ಅತ್ಯಂತ ಪ್ರಸಿದ್ಧನಾಗಿರ್ತಕ್ಕಂಥ ಒಬ್ಬ ಅರಸ ಯಾರಾಗಿದ್ರು ಅಂದ್ರೆ ಇಮ್ಮಡಿ ಪುಲಿಕೇಶಿ ಅಂತೇಳಿ ನಾವು ನೋಡ್ತೀವಿ. ಆದ್ರೆ ಇಲ್ಲಿ ಏನಾಗಿತ್ತು ಅಂತಂದ್ರೆ ಇಮ್ಮಡಿ ಪುಲಿಕೇಶಿ ಆಡಳಿತಕ್ಕೆ ಹೇಗೆ ಬಂದ ಅನ್ನೋದನ್ನ ನಾನು ನಿಮ್ಗೆ ಹಿಂದಿನ ಕ್ಲಾಸ್ ಅಲ್ಲಿ ಹೇಳಿದ್ದೀನಿ. ಈತನ ಚಿಕ್ಕಪ್ಪನಾಗಿರ್ತಕ್ಕಂಥ ಮಂಗಳೇಶನನ್ನ ಯಳವಂತು ಸಿಂಬಿಗೆ ಅನ್ನತಕ್ಕಂಥ ಯುದ್ಧದಲ್ಲಿ ಆತನನ್ನ ಸೋಲಿಸಿ ಕೊಲೆ ಮಾಡಿ ಅಧಿಕಾರಕ್ಕೆ ಬಂದ ಅಂತೇಳಿ ಹೇಳ್ತೀವಿ. ಹೆಂಗ ಹೇಳ್ತೀರಿ ಸರ್, ಯಾವ ಗ್ಯಾರಂಟಿ ಮ್ಯಾಗ ಹೇಳ್ತೀರಿ ಅಂದ್ರ ಅದರ ಬಗ್ಗೆ ತಿಳಿಸುವ ಒಂದು ಪ್ರಸಿದ್ಧವಾದಂತ ಶಾಸನ ಅದ. ಆ ಶಾಸನದಲ್ಲಿ ಯಾವ ಶಾಸನ ಅಂದ್ರ ಪೆದ್ದೆವಡ ಗೋರ ಶಾಸನ. ಯಾವುದು ಅಂತಂದ್ರೆ ಪೆದ್ದ ವಡಗೋರ ಶಾಸನ. ಪೆದ್ದ ವಡಗೋರ ಶಾಸನ ಅನ್ನತಕ್ಕಂಥದ್ದು ಏನದ ಅಲ್ರಿ, ಈ ಶಾಸನ ಆತ ಅಧಿಕಾರಕ್ಕೆ ಬಂದಿರುವ ಬಗ್ಗೆ ತಿಳಿಸ್ಕೊಡ್ತದ. ಅಂದ್ರೆ ತನ್ನ ಚಿಕ್ಕಪ್ಪನಾಗಿರ್ತಕ್ಕಂಥ ಮಂಗಳೇಶನನ್ನ ಸೋಲಿಸಿ ಯಳವಂತು ಸಿಂಬಿಗೆ ಕದನದಲ್ಲಿ ಸೋಲಿಸಿ ಈ ಒಂದು ಶಾಸನ ಏನ್ ಮಾಡ್ತಾವಂದ್ರ ಆ ಯಳವಂತು ಸಿಂಬಿಗೆ ಕದನದಲ್ಲಿ ತನ್ನ ಚಿಕ್ಕಪ್ಪನನ್ನ ಸೋಲಿಸಿ ಅವನನ್ನ ಕೊಲೆ ಮಾಡಿ ಆಡಳಿತಕ್ಕೆ ಬಂದ ಅಂತ ತಿಳಿಸ್ಕೊಡ್ತಕ್ಕಂಥ ಶಾಸನ ಯಾವ್ದಂದ್ರ ಈ ಪೆದ್ದ ವಡಗೋರ ಶಾಸನ ಅಂತೇಳಿ ನಾವು ನೋಡ್ತೀವಿ. ಇದು ಆತನ ಅಧಿಕಾರಕ್ಕೆ ಬಂದಿರೋದು ಅಂತ ತಿಳಿಸಿದ್ರೆ. ಆದ್ರೆ ಇಲ್ಲಿ ಏನಾಗಿತ್ತು ಅಂತಂದ್ರೆ ಈ ಶಾಸನದಲ್ಲಿ ಅಂದ್ರೆ ತಾನು ಚಿಕ್ಕಪ್ಪ, ಯಾರ ಚಿಕ್ಕಪ್ಪ ಅಂದ್ರೆ ಇಮ್ಮಡಿ ಪುಲಿಕೇಶಿ ಚಿಕ್ಕಪ್ಪ ಮಂಗಳೇಶ, ಈ ಮಂಗಳೇಶನೊಂದಿಗೆ ಅಂತ ಕಾಲದಲ್ಲಿ ತೊಡಗಿದಾಗ, ಆ ಯುದ್ಧದಲ್ಲಿ ತೊಡಗಿದಾಗ ಈ ಬಾದಾಮಿ ಚಾಲುಕ್ಯರ ಸಾಮಂತರು ಯಾರಾಗಿದ್ರು ಅಂದ್ರೆ ರಾಷ್ಟ್ರಕೂಟರು. ಆ ರಾಷ್ಟ್ರಕೂಟರು ಏನ್ ಮಾಡ್ತಾರು ಅಂದ್ರೆ ರಾಷ್ಟ್ರಕೂಟರು ಅರಸರು ಬರ್ತಾರ ಒಂದಿಬ್ರು. ಒಬ್ಬ ಗೋವಿಂದ, ಇನ್ನೊಬ್ಬ ಯಾರು ಅಂದ್ರ ಅಪ್ಪಾಯಕ. ಗೋವಿಂದ, ಇನ್ನೊಬ್ಬ ಯಾರು ಅಂದ್ರೆ ಅಪ್ಪಾಯಕ ಅಂತಕ್ಕಂಥ ಇಬ್ಬರು ಅರಸರು ಬರ್ತಾರೆ. ಇವರಿಬ್ಬರು ಯಾವ ಮನೆತನದವರು ಅಂದ್ರೆ ರಾಷ್ಟ್ರಕೂಟ ಮನೆತನದವರು. ಯಾವ ಮನೆತನದವರು ಅಂದ್ರೆ ಇವ್ರು ರಾಷ್ಟ್ರಕೂಟ ಮನೆತನದ ಅರಸರು. ಯಾಕ್ರಿ ಸರ್ ಇವ್ರನ್ನ ಇಲ್ಲಿ ತಂದ್ರಿ ಅಂದ್ರ, ಯಾಕೆ ತಂದ್ವಿ ಅಂದ್ರೆ ಇವ್ರದ್ದು ಕೆಲಸದರಿ ಇಲ್ಲಿ ನೋಡ್ರಿ. ರಾಷ್ಟ್ರಕೂಟರು ಮೂಲತಃವಾಗಿ ಯಾವ ಮನೆತನದ ಸಾಮಂತರು ಅಂದ್ರೆ ಬಾದಾಮಿ ಚಾಲುಕ್ಯರ ಸಾಮಂತರು, ಹೌದಾ. ಇಲ್ಲಿ ಏನಾಗಿತ್ತು ಅಂದ್ರೆ ಇಮ್ಮಡಿ ಪುಲಿಕೇಶಿ ಮತ್ತು ಮಂಗಳೇಶನ ಮಧ್ಯೆ ಅಂತಃಕಲ ಉಂಟಾಗಿತ್ತು. ಅದಕ್ಕೆ ಯಾದವಿ ಕಲಾ ಅಂತ ಕರೀತಾರೆ. ಅಂತಕಲಕ್ಕೆ ಯಾದವಿ ಕಲಾ ಅಥವಾ ಆಂತರಿಕ ಜಗಳ ಅಂತ ಕರೀತಾರೆ. ಆ ಯುದ್ಧ ಅಲ್ಲ ಅದು, ಯಾದವಿ ಅನ್ನೋದು ಯುದ್ಧ ಅಲ್ಲ, ಅದು ಬರೀ ಆಂತರಿಕ ಅಂತಕಲಾ ಅಂತ ಕರಿತೀವಿ. ಆದ್ರ ಯುದ್ಧ ಎದ್ರೊಳಗೆ ಸೋತಾನಂದ್ರ ಯಳವಂತು ಸಿಂಬಿಗೆ ಯುದ್ಧದೊಳಗೆ ಸೋಲ್ತಾನೆ. ಆದ್ರೆ ಇಲ್ಲಿ ಇಮ್ಮಡಿ ಪುಲಿಕೇಶಿ ಮತ್ತು ಮಂಗಳೇಶ ಇಬ್ರು ಆಂತರಿಕ ಅಂದ್ರೆ ಭಿನ್ನಾಭಿಪ್ರಾಯ, ಒಬ್ರು ಕಂಡ್ರೆ ಒಬ್ರಿಗೆ ಆಗಿ ಬರ್ತಿರ್ಲಿಲ್ರಿ. ಆಂತರಿಕ ಕಲಾದಲ್ಲಿ ಯಾದವಿ ಕಲಾದಲ್ಲಿ ತೊಡಗಿದಾಗ ಈ ಸಾಮಂತರಾಗಿರ್ತಕ್ಕಂಥ ರಾಷ್ಟ್ರಕೂಟರು ಇವ್ರ ಅರಸರು ಏನದಾರಲ್ಲ ಇವ್ರು ಸ್ವತಂತ್ರ ಘೋಷಣೆ ಮಾಡ್ಕೊಂಡ್ರಿ. ಇವ್ರು ಸ್ವಾತಂತ್ರ್ಯತೆಯನ್ನು ಘೋಷಣೆ ಮಾಡಿಕೊಂಡು ನಾವು ಸಾಮಂತಿಗೆಯನ್ನು ಒಪ್ಪಿಕೊಳ್ಳಲ್ಲ, ಸ್ವತಂತ್ರ ಅರಸರಾಗಿ ಆಡಳಿತ ಮಾಡ್ತೀವಿ ಅಂತೇಳಿ ಏನು ಅನ್ಕೊಂಡು ಇವರು ಸ್ವತಂತ್ರ ಘೋಷಣೆ ಮಾಡ್ಕೊಂಡ್ರಲ್ಲ. ಆ ಸಂದರ್ಭದಲ್ಲಿ ಇಮ್ಮಡಿ ಪುಲಿಕೇಶಿ ಏನ್ ಮಾಡಿದ ಅಂದ್ರ ಇವರಿಬ್ಬರ ಮೇಲೆ ದಾಳಿಯನ್ನು ಮಾಡ್ತಾನೆ. ಯಾರ ಮೇಲೆ ಅಂದ್ರೆ ಗೋವಿಂದನ ಮೇಲೆ ಮತ್ತು ಅಪ್ಪಾಯಕನ ಮೇಲೆ ದಾಳಿಯನ್ನು ಮಾಡ್ತಾರೆ. ಆ ದಾಳಿಗೆ ಹೆದರಿರ್ತಕ್ಕಂಥ ಅಪ್ಪಾಯಕ ಏನ್ ಮಾಡ್ತಾನ ಅಂದ್ರೆ ಓಡಿ ಹೋಗ್ತಾನೆ, ರಣರಂಗದಿಂದ ಓಡಿ ಹೋಗ್ತಾನೆ. ಗೋವಿಂದ ಬಂದು ಏನಾಗ್ತಾನ್ರಿ ಅಂದ್ರೆ ಶರಣಾಗತಿ ಆಗ್ತಾನೆ. ಯಾರಿಗೆ ಶರಣಾಗತಿ ಆಗ್ತಾನಂದ್ರೆ ಇಮ್ಮಡಿ ಪುಲಿಕೇಶಿಗೆ ಶರಣಾಗತಿ ಆಗ್ತಾನೆ. ಈತ ಓಡಿ ಹೋಗ್ತಾನೆ. ಮತ್ತೆ ರಾಷ್ಟ್ರಕೂಟರು ಏನಾದ್ರು ಅಂದ್ರೆ ಈ ಬಾದಾಮಿ ಚಾಲುಕ್ಯರ ಸಾಮಂತರಾಗಿ ಮುಂದುವರಿತಾರೆ. ಈ ರೀತಿಯಾಗಿ ತನ್ನ ಸಾಮ್ರಾಜ್ಯವನ್ನು ಹಿಡಿತದಲ್ಲಿ ಇಟ್ಕೊಂಡಿರ್ತಕ್ಕಂಥ ಅರಸ ಯಾರು ಅಂದ್ರ ಇಮ್ಮಡಿ ಪುಲಿಕೇಶಿ ಅಂತೇಳಿ ನಾವು ನೋಡ್ತೀವಿ. ಅಷ್ಟೇ ಅಲ್ಲ, ಈ ಇಮ್ಮಡಿ ಪುಲಿಕೇಶಿ ಏನ್ ಮಾಡ್ತಾ ಇದ್ದ ಅಂದ್ರೆ ಬೇರೆ ಬೇರೆ ಸ್ಥಳಗಳನ್ನ ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡೋದಕ್ಕೆ ಬೇರೆ ಬೇರೆ ಸ್ಥಳಗಳ ಮೇಲೆ ದಾಳಿಯನ್ನು ಮಾಡಿ ಆಕ್ರಮಣವನ್ನು ಮಾಡ್ಕೊಳ್ತಾ ಇದ್ದ. ಅದರಲ್ಲಿ ಅತ್ಯಂತ ಪ್ರಮುಖನಾಗಿದ್ದ ಅಂದ್ರೆ ಯಾವುದು ಅಂದ್ರೆ ಮಹಾರಾಷ್ಟ್ರ, ಮಹಾರಾಷ್ಟ್ರ ಮತ್ತು ಗುಜರಾತ್ ಪ್ರದೇಶಗಳನ್ನು ವಶಪಡಿಸಿಕೊಳ್ತಾನೆ. ಮಹಾರಾಷ್ಟ್ರ ಮತ್ತು ಗುಜರಾತ್ ಪ್ರದೇಶಗಳನ್ನು ವಶಪಡಿಸಿಕೊಂಡಿರ್ತಕ್ಕಂಥ ಇಮ್ಮಡಿ ಪುಲಿಕೇಶಿ ಆ ಮಹಾರಾಷ್ಟ್ರದಲ್ಲಿ ಬರ್ತಕ್ಕಂಥ ಒಂದು ಬಂದರ್ ಇತ್ರಿ. ಯಾವ್ದಂದ್ರೆ ರಾಜಪುರಿ. ಯಾವ ಬಂದಾರ ಅಂದ್ರೆ ರಾಜಪುರಿ ಅಂತಕ್ಕಂಥ ಒಂದು ಬಂದಾರ. ಈ ರಾಜಪುರಿ ಬಂದರ್ ಅತ್ಯಂತ ಸಂಪದ ಭರಿತಾದಂತ ಬಂದರ್ ಇತ್ತು.
ಮಹಾರಾಷ್ಟ್ರದಲ್ಲಿರುವಂತ ಮಹಾರಾಷ್ಟ್ರ ಪ್ರದೇಶನ ವಶಪಡಿಸಿಕೊಳ್ತಾನೆ. ಅಲ್ಲಿರುವಂತ ಬಂದರ್ ಯಾವ್ದ ರಾಜಪುರಿ ಅಂತ ಬಂದರ್ನ ವಶಪಡಿಸಿಕೊಳ್ತಾನೆ. ಮತ್ತು ಗುಜರಾತ್ ಪ್ರದೇಶವನ್ನು ವಶಪಡಿಸಿಕೊಳ್ತಾನೆ. ಈ ಎಲ್ಲಾ ಪ್ರದೇಶದ ಒಬ್ಬ ಪ್ರಾಂತಾಧಿಕಾರಿಯನ್ನಾಗಿ ಯಾರನ್ನ ನೇಮಕ ಮಾಡ್ತಾನಂದ್ರೆ, ಅಥವಾ ಮಾಂಡಲಿಕನಾಗಿ ಯಾರನ್ನ ನೇಮಕ ಮಾಡ್ತಾನೋ ಅಂದ್ರೆ ತನ್ನ ಸಹೋದರನಾಗಿರ್ತಕ್ಕಂಥ, ತನ್ನ ಸಹೋದರ ಯಾರು ಅಂತಂದ್ರ ಎರಡನೇ ಜಯಸಿಂಹ. ಎರಡನೇ ಜಯಸಿಂಹ ಈ ಎರಡನೇ ಜಯಸಿಂಹನನ್ನು ಏನಾಗಿ ಮಾಡ್ತಾನಂದ್ರ ಅಲ್ಲಿ ಮಾಂಡಲಿಕನಾಗಿ ಅಧಿಕಾರಿಯನ್ನಾಗಿ ನೇಮಕವನ್ನು ಮಾಡ್ತಾನೆ. ಅಧಿಕಾರಿಯಾಗಿ ನೇಮಕ ಯಾರು ಮಾಡ್ತಾರೋ ಅಂದ್ರೆ ಈ ಇಮ್ಮಡಿ ಪುಲಿಕೇಶಿ. ಯಾವ ಪ್ರದೇಶ ಅಂದ್ರೆ ಈ ಮಹಾರಾಷ್ಟ್ರ ಮತ್ತು ಗುಜರಾತ್ ಪ್ರದೇಶವನ್ನು ವಶಪಡಿಸಿಕೊಂಡು ಆ ಪ್ರದೇಶದ ಒಬ್ಬ ಮಾಂಡಲಿಕನಾಗಿ ತನ್ನ ಸಹೋದರನಾಗಿರ್ತಕ್ಕಂಥ ಎರಡನೇ ಜಯಸಿಂಹನನ್ನ ಆಡಳಿತದಲ್ಲಿ ಅಥವಾ ಅಲ್ಲಿ ಮಾಂಡಲಿಕನಾಗಿ ಅಧಿಕಾರವನ್ನು ವಹಿಸಿಕೊಡ್ತಾನೆ ಅವನಿಗೆ. ಆತ ಆ ಪ್ರದೇಶವನ್ನು ಅವನಿಗೆ ಒಪ್ಪಿಸಿಕೊಳ್ತಾನೆ. ಅಲ್ಲಿವರೆಗೆ ತನ್ನ ಸಾಮ್ರಾಜ್ಯ ಏನಾಗ್ತದ್ರೆ ಅಂದ್ರ ವಿಸ್ತಾರಗೊಳ್ತದ. ಜೊತೆಗೆ ಸರ ಇಲ್ಲಿ ಮತ್ತೆ ಕನ್ಫ್ಯೂಸ್ ಮಾಡ್ಕೋಬಾರ್ದು. ಎರಡನೇ ಜಯಸಿಂಹ ಅಂದ್ರು ಒಂದೇ, ದಾರಾಶ್ರಯ ಜಯಸಿಂಹ ಅಂದ್ರು ಒಂದೇ. ಇವನಿಗೆ ಇನ್ನೊಂದು ಹೆಸರು ಇರ್ತದ, ದಾರಾಶ್ರಯ ಜಯಸಿಂಹ ಅಂತನೂ ಕೂಡ ಕರೀತಾರೆ ಇವನನ್ನ. ಹಿಂಗಂದ್ರು ಒಂದೇ, ಹಂಗಂದ್ರು ಒಂದೇ. ಎರಡನೇ ಜಯಸಿಂಹ ಅಂದ್ರು ಒಂದೇ, ದಾರಾಶ್ರಯ ಜಯಸಿಂಹ ಅಂದ್ರು ಒಂದೇ. ಗೊತ್ತಿರಲಿ ನಿಮಗೆ. ಅವನನ್ನ ಈ ಪ್ರದೇಶ ಮಹಾರಾಷ್ಟ್ರ ಮತ್ತು ಗುಜರಾತ್ ಪ್ರದೇಶದ ಮಾಂಡಲಿಕನಾಗಿ ನೇಮಕವನ್ನು ಮಾಡ್ತಾರೆ. ಇನ್ನೊಂದು, ಈ ದಾಳಿ ಆದ ಮೇಲೆ ಈತ ಇಮ್ಮಡಿ ಪುಲಿಕೇಶಿ ಏನ್ ಮಾಡ್ತಾನೋ ಅಂತಂದ್ರೆ, ದಾಳಿ ಆದ ಮೇಲೆ ಇಮ್ಮಡಿ ಪುಲಿಕೇಶಿ ಏನ್ ಮಾಡ್ತಾನಂದ್ರೆ ತನ್ನ ದಾಳಿಗಳನ್ನ ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡೋದಕ್ಕೆ ಮುಂದುವರಿತಾನೆ. ತನ್ನ ಸಾಮ್ರಾಜ್ಯವನ್ನು ಎಲ್ಲಿವರೆಗೆ ಮುಂದುವರಿಸ್ತಾನೋ ಅಂತಂದ್ರೆ ಕ್ರಿಸ್ತ ಶಕ 615ರಲ್ಲಿ ಒಂದು ಪ್ರದೇಶದ ಮೇಲೆ ದಾಳಿ ಮಾಡ್ತಾನೆ. ಮತ್ತೆ ಕ್ರಿಸ್ತ ಶಕ 615ರಲ್ಲಿ ಯಾವ ಪ್ರದೇಶದ ಮೇಲೆ ದಾಳಿಯನ್ನು ಮಾಡ್ತಾನೆ ಅಂದ್ರೆ ವೆಂಗಿಯ ಪ್ರದೇಶದ ಮೇಲೆ ದಾಳಿಯನ್ನು ಮಾಡ್ತಾನೆ. ವೆಂಗಿಯನ್ನ ವಶಪಡಿಸಿಕೊಂಡು ಆ ವೆಂಗಿ ಪ್ರದೇಶಕ್ಕೆ ಯಾರನ್ನ ಇನ್ನೊಬ್ಬ ಸಹೋದರನನ್ನ ಆಡಳಿತಕ್ಕಾಗಿ ನೇಮಕ ಮಾಡ್ತಾನಂದ್ರೆ ಕುಬ್ಜ ವಿಷ್ಣುವರ್ಧನ್. ಈತನನ್ನ ಏನ್ ಮಾಡ್ತಾನಂದ್ರೆ ಈ ವೆಂಗಿ ಪ್ರದೇಶದ ಮಾಂಡಲಿಕನಾಗಿ ನೇಮಕ ಮಾಡ್ತಾನೆ. ಯಾವಾಗ ಮಾಂಡಲಿಕನಾಗಿ ಮಾಡ್ತಾನೋ ಮುಂದೊಂದು ದಿನ ಈ ಕುಬ್ಜ ವಿಷ್ಣುವರ್ಧನ್ ಏನ್ ಮಾಡ್ತಾನಂದ್ರ ಈ ವೆಂಗಿಯನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡು ಒಂದು ಹೊಸ ಮನೆತನ ಸ್ಥಾಪನೆ ಮಾಡ್ತಾನೆ. ಅದೇ ಯಾವ್ದ್ರೆ ವೆಂಗಿ ಚಾಲುಕ್ಯರು ಅಂತೇಳಿ. ವೆಂಗಿ ಚಾಲುಕ್ಯರ ಮನೆತನವನ್ನು ಸ್ಥಾಪನೆ ಮಾಡಿದಂತ ಅರಸ ಯಾರು ಅಂತಂದ್ರೆ ಆ ಕುಬ್ಜ ವಿಷ್ಣುವರ್ಧನ. ಇದು ಪಶ್ಚಿಮಕ್ಕಿರ್ತಕ್ಕಂಥ ಪ್ರದೇಶ. ಪಶ್ಚಿಮದ ವೆಂಗಿಯ ಮೇಲೆ ದಾಳಿಯನ್ನು ಮಾಡ್ತಾನೆ. ಆ ಪಶ್ಚಿಮದ ವೆಂಗಿಯ ಮಾಡಿ ವೆಂಗಿ ಚಾಲುಕ್ಯರ ಮನೆತನವನ್ನು ಸ್ಥಾಪನೆ ಮಾಡ್ತಾನೆ. ಹಾಗಾದ್ರೆ ಬಾದಾಮಿ ಚಾಲುಕ್ಯರ ಅಂತೇನಿರಲ್ಲ ಅದು ಪಶ್ಚಿಮಕ್ಕಿದ್ರೆ ಇದು ಎಲ್ಲಿರ್ತದ್ರಿ ಅಂತಂದ್ರೆ ಪೂರ್ವಕ್ಕಿರ್ತಕ್ಕಂಥ ಪ್ರದೇಶ. ಪೂರ್ವದ ವೆಂಗಿ ಇರ್ತಕ್ಕಂಥ ಪ್ರದೇಶದ ಮೇಲೆ ದಾಳಿಯನ್ನು ಮಾಡ್ತಾನೆ. ಗೊತ್ತಿರಲಿ ನಿಮಗೆ. ಈ ಪೂರ್ವದಲ್ಲಿರ್ತಕ್ಕಂಥ ವೆಂಗಿಯನ್ನ ದಾಳಿ ಮಾಡಿಕೊಂಡು ಆ ಪ್ರದೇಶದಲ್ಲಿ ವೆಂಗಿ ಚಾಲುಕ್ಯರು ಅಂತಕ್ಕಂಥ ಮನೆತನವನ್ನು ಸ್ಥಾಪನೆ ಮಾಡ್ತಾನೆ. ಹಾಗಾಗಿ ಬಾದಾಮಿ ಚಾಲುಕ್ಯರಲ್ಲಿ 2 ಮನೆತನಗಳು ಹುಟ್ಟುಕೊಳ್ಳುತ್ತವೆ. ಒಂದು ವೆಂಗಿ ಚಾಲುಕ್ಯರ ಮನೆತನ, ಇನ್ನೊಂದು ಯಾವ್ದು ಬಾದಾಮಿ ಚಾಲುಕ್ಯರ ಮನೆತನ ಅಂತ 2 ಉಳಿತಾವ. ವೆಂಗಿ ಚಾಲುಕ್ಯರ ಮನೆತನಕ್ಕೆ ಏನಂತ, ಇದು ಪೂರ್ವ ಭಾಗದಲ್ಲಿ ಬರ್ತಕ್ಕಂಥ ಪೂರ್ವಕ್ಕಿರುವಂತದ್ದು ಯಾವುದು ಅಂದ್ರೆ ವೆಂಗಿ ಚಾಲುಕ್ಯರ ಮನೆತನ. ಪಶ್ಚಿಮಕ್ಕಿರುವುದು ಯಾವುದು ಅಂದ್ರೆ ಬಾದಾಮಿ ಚಾಲುಕ್ಯರ ಮನೆತನ. ಇವರ ರಾಜಧಾನಿ ಯಾವ್ದಾಗಿತ್ತು ಅಂದ್ರೆ ಬಾದಾಮಿ. ಇದರ ರಾಜಧಾನಿ ಯಾವ್ದಾಗಿತ್ತು? ವೆಂಗಿ ಚಾಲುಕ್ಯರ ರಾಜಧಾನಿ ವೆಂಗಿನೇ ಆಗಿತ್ತು. ವೆಂಗಿ ಚಾಲುಕ್ಯರ ರಾಜಧಾನಿ ಯಾವ್ದು? ವೆಂಗಿನೇ ಆಗಿತ್ತು. ಬಾದಾಮಿ ಚಾಲುಕ್ಯರ ರಾಜಧಾನಿ ಯಾವ್ದಾಗಿತ್ತು? ಬಾದಾಮಿನೇ ಆಗಿತ್ತು. ಆದ್ರೆ ಮೂಲತಃವಾಗಿ ಬಾದಾಮಿ ಚಾಲುಕ್ಯರೇ. ಆದ್ರೆ ಬಾದಾಮಿ ಚಾಲುಕ್ಯರ ಒಬ್ಬ ಪ್ರಸಿದ್ಧ ಅರಸ ಯಾರು ಅಂದ್ರ ಕುಬ್ಜ ವಿಷ್ಣುವರ್ಧನ್ ಏನ್ ಮಾಡ್ತಾನ, ತನ್ನದೇ ಆದಂತ ಹೊಸ ಮನೆತನವನ್ನು ಸ್ಥಾಪನೆ ಮಾಡಿದ್ದ ಅಷ್ಟೇ. ಅದೊಂದು ಉಪ ಶಾಖೆ ಅಂತ ಕರಿತೀವಿ ನಾವು. ಬಾದಾಮಿ ಚಾಲುಕ್ಯರು ಈ ಮನೆತನವನ್ನ ಸ್ಥಾಪನೆ ಏನ್ ಮಾಡ್ತಾನೆ, ಅದು ವೆಂಗಿ ಚಾಲುಕ್ಯರು ಅಂತೇಳಿ ಮನೆತನವನ್ನ ಯಾರು ಸ್ಥಾಪನೆ ಮಾಡಿದ್ರು ಅಂದ್ರೆ ಕುಬ್ಜ ವಿಷ್ಣುವರ್ಧನ್ ಅಂತಕ್ಕಂಥ ವ್ಯಕ್ತಿ. ಈತ ಇಮ್ಮಡಿ ಪುಲಿಕೇಶಿ ಇನ್ನೊಬ್ಬ ಸಹೋದರ ಅಂತೇಳಿ ನಾವು ನೋಡ್ತೀವಿ.
ಅಷ್ಟೇ ಅಲ್ಲ, ಅತ್ಯಂತ ಪ್ರಸಿದ್ಧನಾಗಿರ್ತಕ್ಕಂಥ ಒಂದು ಕಡೆ ಈ ಕುಬ್ಜ ವಿಷ್ಣುವರ್ಧನ, ಇನ್ನೊಂದು ಕಡೆ ಯಾರನ್ನ ನೇಮಕ ಮಾಡಿದ್ದ ಅಂತಂದ್ರೆ ಅಲ್ಲಿ ಜಯಸಿಂಹ. ಅಂದ್ರ ತನ್ನ ಸಹೋದರನೇ ಆಡಳಿತದಲ್ಲಿ ತೊಡಗಿಸಿಕೊಂಡು ಆಡಳಿತ ಮಾಡ್ತಕ್ಕಂಥವ್ರು ಯಾರಾಗಿದ್ರು ಅಂದ್ರೆ ಈ ಇಮ್ಮಡಿ ಪುಲಿಕೇಶಿ ಅಂತೇಳಿ ನಾವು ನೋಡ್ತೀವಿ. ಇಮ್ಮಡಿ ಪುಲಿಕೇಶಿ ಬರೀ ಕೇವಲ ತಾನೊಬ್ಬನೇ ಆಡಳಿತವನ್ನು ಮಾಡ್ತಿರ್ಲಿಲ್ಲ, ತನ್ನ ಸಹೋದರನ ಎಲ್ಲರನ್ನೂ ಕೂಡ ಆಡಳಿತದಲ್ಲಿ ಭಾಗಿಯಾಗಿಸಿಕೊಂಡು ಆಡಳಿತವನ್ನು ಮಾಡ್ತಾ ಇದ್ದ. ಮತ್ತು ಈತ ಆಡಳಿತದಲ್ಲಿ ಇನ್ನೊಂದೇನೋ ಮಾಡಿದ್ದ ಅಂದ್ರೆ ಗಂಗರನ್ನ ಸೋಲಿಸ್ತಿದ್ದ. ಗಂಗರನ್ನ ಸೋಲಿಸಿದ. ಯಾರ್ಯಾರನ್ನ ಸೋಲಿಸ್ತಾನಂದ್ರೆ ಉತ್ತರದವರೆಗೆ ತನ್ನ ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡ್ಬೇಕಂತಕ್ಕಂಥ ಹಂಬಲ ಈ ಇಮ್ಮಡಿ ಪುಲಿಕೇಶಿದಿತ್ತು. ಗಂಗರನ್ನ ಸೋಲಿಸ್ತಾನೆ, ಕದಂಬರನ್ನು ಸೋಲಿಸ್ತಾನೆ, ಲಾಟರನ್ನು ಸೋಲಿಸ್ತಾನೆ, ಮಾಳವರನ್ನು ಸೋಲಿಸ್ತಾನೆ. ಹೀಗೆ ಅನೇಕ ಪ್ರದೇಶದಲ್ಲಿ ಇರ್ತಕ್ಕಂಥ ಸಣ್ಣ ಸಣ್ಣ ಮನೆತನದವರನ್ನೆಲ್ಲ ಸೋಲಿಸ್ತಾನೆ. ಗುರ್ಜರನ್ನ ಸೋಲಿಸ್ತಾನೆ, ಪ್ರತಿಹಾರರನ್ನು ಸೋಲಿಸ್ತಾನೆ. ನೋಡ್ರಿ ಯಾರ್ಯಾರು ಸೋಲಿಸ್ತಾನೆ ಅಂದ್ರೆ ನೋಡ್ರಿ, ಗಂಗರನ್ನ ಸೋಲಿಸಿದ. ಗಂಗರನ್ನ, ಕದಂಬರನ್ನ, ಲಾಟರನ್ನ, ಗುರ್ಜರನ್ನ, ಎಷ್ಟು ಮನೆತನದವರು ಪ್ರತಿಹಾರರನ್ನ, ಮೇಲೆ ಮೌರ್ಯರನ್ನು ಕೂಡ ಸಂಪೂರ್ಣವಾಗಿ ಸೋಲಿಸ್ತಾನೆ, ಮೌರ್ಯರನ್ನ. ಹೀಗೆ ಅನೇಕ ಮನೆತನದವರನ್ನ ಎಲ್ಲರನ್ನ ಸೋಲಿಸ್ತಾನೆ. ಸೋಲಿಸಿ ಮತ್ತೆ ಇನ್ನೊಂದು ಪ್ರಸಿದ್ಧ ಇದು ಬರ್ತದೆ ಪ್ರದೇಶ, ಮಾಳವ ಪ್ರದೇಶವರೆಗೆ ಸಣ್ಣ ಸಾಮ್ರಾಜ್ಯವನ್ನ ವಿಸ್ತರಣೆ ಮಾಡಿದಂತ ಅರಸ ಯಾರು ಅಂದ್ರೆ ಈ ಇಮ್ಮಡಿ ಪುಲಿಕೇಶಿ ಅಂತೇಳಿ ನಾವು ನೋಡ್ತೀವಿ. ಇವರೆಲ್ಲರನ್ನ ಸೋಲಿಸ್ತಾನ. ಇವರೆಲ್ಲರನ್ನ ಸಂಪೂರ್ಣವಾಗಿ ಸೋಲಿಸಿರ್ತಕ್ಕಂಥ ಅರಸ ಯಾರು ಅಂತಂದ್ರೆ ಈ ಇಮ್ಮಡಿ ಪುಲಿಕೇಶಿ ಸೋಲಿಸ್ತಾನೆ. ಹಾಗೇನೆ ಕರ್ನಾಟಕದ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ಮನೆತನ ಇತ್ತು, ಅಳುಪರು ಅಂತೇಳಿ. ಅಳುಪರನ್ನ ಸೋಲಿಸ್ತಾನೆ. ಅಳುಪರ್ ಅಂತೇಳಿ ಒಂದು ಮನೆತನ ಇತ್ತು, ಅಳುಪರನ್ನ ಸೋಲಿಸಿ ಆ ಮನೆತನದ ಒಬ್ಬಕ್ಕೆ ರಾಜಕುಮಾರಿ ಇದ್ಲು. ಯಾವ ಮನೆತನ ಅಂದ್ರೆ ಅಳುಪ ಮನೆತನದ ರಾಜಕುಮಾರಿ. ಈ ಅಳುಪರನ್ನ ಸೋಲಿಸಿ ಈ ಮನೆತನದ ಒಬ್ಬಳ ರಾಜಕುಮಾರಿ ಇದ್ಲು. ಆ ರಾಜಕುಮಾರಿ ಯಾರಾಗಿದ್ದು ಅಂತಂದ್ರೆ ಕದಂಬ ಮಹಾದೇವಿ ಅಂತೇಳಿ. ಅಳುಪ ಮನೆತನದ ರಾಜಕುಮಾರಿ ಯಾರ? ಕದಂಬ ಮಹಾದೇವಿ ಅಂತೇಳಿ ಒಬ್ಬಳಿದ್ಲು, ಕದಂಬ ಮಹಾದೇವಿ ಅಂತ. ಇವಳನ್ನ ಏನ್ ಮಾಡ್ತಾನ ಅಂದ್ರೆ ಆತ ವಿವಾಹ ಆಗ್ತಾನೆ. ಯಾರು ವಿವಾಹ ಆಗ್ತಾರಂದ್ರೆ ಇವನನ್ನ ಈ ರಾಣಿಯನ್ನ ಈ ಇಮ್ಮಡಿ ಪುಲಿಕೇಶಿ ಮದುವೆ ಆಗ್ತಾನೆ. ಕದಂಬ ಮಹಾದೇವಿ ಯಾವ ಮನೆತನದ ರಾಣಿ ಅಂದ್ರೆ ಇವಳು ಅಳುಪ ಮನೆತನದ ರಾಣಿ. ಅವರನ್ನ ಸೋಲಿಸಿ ಆ ಮನೆತನದ ರಾಣಿಯಾಗಿರ್ತಕ್ಕಂಥ ಈ ಕದಂಬ ಮಹಾದೇವಿಯನ್ನ ಮದುವೆ ಆಗ್ತಾನೆ. ಅಷ್ಟೇ ಅಲ್ಲ, ಈತನ ಇತಿಹಾಸಕಾರ ಏನಂತ ವರ್ಣನೆ ಮಾಡ್ತಾರೋ ಅಂದ್ರೆ ಪ್ರಸಿದ್ಧವಾದಂತ 3 ಪ್ರದೇಶಗಳವರೆಗೆ ತನ್ನ ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡಿದ್ದ. ನೋಡ್ರಿ, ಮಹಾರಾಷ್ಟ್ರ ಕಡೆ ತನ್ನ ಸಾಮ್ರಾಜ್ಯ ವಿಸ್ತರಣೆ ಮಾಡಿದ ಅಂತ ಹೇಳಿದೀನಿ. ಗುಜರಾತ್ ಕಡೆ ತನ್ನ ಸಾಮ್ರಾಜ್ಯವನ್ನು ವಿಸ್ತರಿಸಿದ ಮತ್ತು ಕೊಂಕಣ ತೀರದ ಪ್ರದೇಶದವರೆಗೆ ತನ್ನ ಸಾಮ್ರಾಜ್ಯವನ್ನು ವಿಸ್ತರಿಸಿದ. ಈ 3 ಪ್ರದೇಶಗಳವರೆಗೆ ತನ್ನ ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡಿದ್ದಕ್ಕಾಗಿ ಯಾರು? ಇಮ್ಮಡಿ ಪುಲಿಕೇಶಿ. ಮಹಾರಾಷ್ಟ್ರ, ಗುಜರಾತ್, ಕೊಂಕಣ ಪ್ರದೇಶವನ್ನ ಸಂಪೂರ್ಣವಾದಂತ ಪ್ರದೇಶವನ್ನ ಹಿಡಿತದಲ್ಲಿ ತೆಗೆದುಕೊಂಡಂತ ಇಮ್ಮಡಿ ಪುಲಿಕೇಶಿಯನ್ನ ಏನಂತ ಕರಿತಾ ಇದ್ರು ಅಂತಂದ್ರೆ ತ್ರಯ ರಾಷ್ಟ್ರಾಧಿಪತಿ ಅಂತೇಳಿ ಕರಿತಾ ಇದ್ರು. ತ್ರಯ ರಾಷ್ಟ್ರಾಧಿಪತಿ ಅಂತೇಳಿ ಯಾರನ್ನ ಕರಿತಾ ಇದ್ರು ಅಂತಂದ್ರೆ ಈ ಇಮ್ಮಡಿ ಪುಲಿಕೇಶಿಯನ್ನ. ಇತಿಹಾಸಕಾರ ಆ ರೀತಿಯಾಗಿರ್ತಕ್ಕಂಥದನ್ನು ವರ್ಣನೆ ಮಾಡ್ತಾರೆ. ಮಹಾರಾಷ್ಟ್ರ, ಗುಜರಾತ್, ಕೊಂಕಣ ಪ್ರದೇಶವನ್ನು ತನ್ನ ಹಿಡಿತಕ್ಕೆ ತೆಗೆದುಕೊಂಡಿರ್ತಕ್ಕಂಥ ಇಮ್ಮಡಿ ಪುಲಿಕೇಶಿಯನ್ನ ತ್ರಯ ರಾಷ್ಟ್ರಾಧಿಪತಿ ಅಂತೇಳಿ ಕರಿತಿದ್ರು. ತ್ರಯ ಅಂದ್ರೆ 3, ಅದನ್ನ 3 ಅಂತೇಳಿ ಕರಿತೀವಿ ನಾವು. 3 ಪ್ರದೇಶದ ಹಿಡಿತದ ಇಟ್ಟುಕೊಂಡಿರ್ತಕ್ಕಂಥ ಆ ಪ್ರದೇಶಗಳಿಗೆ ತಾನೇ ರಾಷ್ಟ್ರಾಧಿಪತಿ ಆಗಿದ್ದ ಅಂತ ಹೇಳ್ತೀವಿ. ತ್ರಯ ರಾಷ್ಟ್ರಾಧಿಪತಿ ಅಂತೇಳಿ ಯಾರನ್ನ ಕರೀತಾರೋ ಅಂದ್ರೆ ಇಮ್ಮಡಿ ಪುಲಿಕೇಶಿಯನ್ನು ಕರೀತಾರೆ. ಹೀಗೆ ಈ ರೀತಿಯಾಗಿರ್ತಕ್ಕಂಥ ಇಮ್ಮಡಿ ಪುಲಿಕೇಶಿಯನ್ನು ಕರಿತಾ ಇದ್ರು. ಅಷ್ಟೇ ಅಲ್ಲ, ಇಮ್ಮಡಿ ಪುಲಿಕೇಶಿ 630ರಲ್ಲಿ, ಇಲ್ಲಿ ಒಂದ್ ಸ್ವಲ್ಪ ಗೊತ್ತಿರಲಿ ನಿಮಗೆ, ಆ ಕ್ರಿಸ್ತ ಶಕ 630ರಲ್ಲಿ ಈತ ಯಾರ ಮೇಲೆ ದಾಳಿ ಮಾಡ್ತಾನಂದ್ರೆ ಪಲ್ಲವರ ಮೇಲೆ ದಾಳಿಯನ್ನು ಮಾಡ್ತಾನೆ. ಆ ಸಂದರ್ಭದಲ್ಲಿ 630ರ ಸಮಯದಲ್ಲಿ ಪಲ್ಲವ ಮನೆತನದ ಅರಸನ ಯಾರಾಗಿದ್ರು ಅಂತಂದ್ರೆ 1ನೇ ಮಹೇಂದ್ರ ವರ್ಮ ಪಲ್ಲವರ ಮೇಲೆ ದಾಳಿಯನ್ನು ಮಾಡ್ತಾನೆ. ಗೊತ್ತಿರಲಿ ನಿಮಗೆ, ಎಲ್ಲಾ ಬೋರ್ಡ್ ಮೇಲೆ ಬರಲ್ಲ, ಇಂಪಾರ್ಟೆಂಟ್ ಬರಿತೇನೆ, ಅದೊಂದು ಸೆಂಟೆನ್ಸ್ ಪೂರ್ಣ ಮಾಡ್ಕೊಡ್ರಿ. ಪಲ್ಲವರ ಅರಸ ಯಾರು ಅಂದ್ರೆ 1ನೇ ಮಹೇಂದ್ರ ವರ್ಮ. 1ನೇ ಮಹೇಂದ್ರ ವರ್ಮ. ಈ ಮಹೇಂದ್ರ ವರ್ಮ ಯಾವ ಮನೆತನದ ಅರಸ ಆಗಿದ್ದಾನೋ ಪಲ್ಲವರು. ನಿಮ್ಗೆ ಗೊತ್ತಿರಲಿ, ಕರ್ನಾಟಕದ ಆದ್ಮೇಲೆ ಅತಿ ಹೆಚ್ಚು ದಾಳಿ ಮಾಡಿದವ್ರು ಯಾರು ಅಂತ ಹೇಳ್ತಾ ಬಂದಿರಿ, ಪಲ್ಲವರೇ. ಅತಿ ಹೆಚ್ಚು ಸೋತು ಹೋದವ್ರು ಯಾರು ಅಂದ್ರೆ ಪಲ್ಲವರೇ. ಕರ್ನಾಟಕದವ್ರು ಇವ್ರು ಎಷ್ಟು ಬಾರಿ ದಾಳಿ ಮಾಡಿದಾರಲ್ಲ ಪಲ್ಲವರು, ಅಷ್ಟು ಬಾರಿ ಕನ್ನಡಿಗರು ಅವರನ್ನು ಸೋಲಿಸಿ ಕಳಿಸಿದ್ದಾರೆ.
ಆದ್ರೆ ಬಾದಾಮಿ ಚಾಲುಕ್ಯರ ಮೇಲೆ ಅತಿ ಹೆಚ್ಚು ವೈಷಮ್ಯವನ್ನು ಅಥವಾ ವೈರತ್ವವನ್ನು ಸಾರಿದವರು ಯಾರು ಅಂದ್ರೆ ಈ ಪಲ್ಲವರೇ. ಹಾಗಾಗಿ ಇಮ್ಮಡಿ ಪುಲಿಕೇಶಿ ಕ್ರಿಸ್ತ ಶಕ 630ರಲ್ಲಿ ಪಲ್ಲವರ ಅರಸ 1ನೇ ಮಹೇಂದ್ರ ವರ್ಮನ ಮೇಲೆ ದಾಳಿಯನ್ನು ಮಾಡ್ತಾನೆ. 1ನೇ ಮಹೇಂದ್ರ ವರ್ಮನ ಮೇಲೆ ದಾಳಿಯನ್ನು ಮಾಡಿ ಇವನ ಅಧೀನದಲ್ಲಿರುವಂತ ಕಂಚಿಯನ್ನು ವಶಪಡಿಸಿಕೊಳ್ತಾನೆ. ಕಂಚಿಯನ್ನು ಯಾರು ವಶಪಡಿಸಿಕೊಳ್ತಾರೋ ಅಂದ್ರೆ ಇಮ್ಮಡಿ ಪುಲಿಕೇಶಿ ಕಂಚಿಯನ್ನು ವಶಪಡಿಸಿಕೊಳ್ತಾನೆ. ಆಗ ಮಹೇಂದ್ರ ವರ್ಮ ಏನ್ ಮಾಡ್ತಾನಂದ್ರೆ ಸೋತಿರ್ತಕ್ಕಂಥ ಅವಮಾನದಲ್ಲಿ ಇದೇ ರಣರಂಗದಲ್ಲಿ ಮಹೇಂದ್ರ ವರ್ಮ ಏನ್ ಮಾಡ್ತಾನಂದ್ರೆ ಮರಣ ಹೊಂದುತ್ತಾನೆ. ಗೊತ್ತಿರಲಿ, ರಣರಂಗದಲ್ಲಿ ಮರಣ ಹೊಂದಿರ್ತಕ್ಕಂಥ ಮೊದಲ ಪಲ್ಲವರ ಅರಸ ಯಾರು ಅಂದ್ರೆ 1ನೇ ಮಹೇಂದ್ರ ವರ್ಮ. ಯಾರ ಕೈಯಾಗಂದ್ರೆ ಅದು ಇಮ್ಮಡಿ ಪುಲಿಕೇಶಿ ಕೈಯಲ್ಲಿ. ಇಮ್ಮಡಿ ಪುಲಿಕೇಶಿಯು ಕ್ರಿಸ್ತ ಶಕ 630ರಲ್ಲಿ ಪಲ್ಲವರ ಅರಸ 1ನೇ ಮಹೇಂದ್ರ ವರ್ಮನ ಮೇಲೆ ದಾಳಿ ಮಾಡಿ ಕಂಚಿಯನ್ನು ವಶಪಡಿಸಿಕೊಂಡು ಆ ಕಂಚಿಯನ್ನು ವಶಪಡಿಸಿಕೊಂಡಾಗ ಏನಿರ್ತದಲ್ಲ ಅದೇ ಸಮಯದಲ್ಲಿ 1ನೇ ಮಹೇಂದ್ರ ವರ್ಮ ಆ ರಣರಂಗದಲ್ಲಿನೇ ಏನ್ ಮಾಡ್ತಾನಂದ್ರೆ ಮರಣ ಹೊಂದಿ ಬಿಡ್ತಾನೆ. ಮರಣ ಹೊಂದಿ ಆ ಪಲ್ಲವರ ಸಾಮ್ರಾಜ್ಯವನ್ನು ತನ್ನ ಹಿಡಿತಕ್ಕೆ ಯಾರು ತೆಗೆದುಕೊಳ್ತಾರೋ ಅಂದ್ರೆ ಈ ಇಮ್ಮಡಿ ಪುಲಿಕೇಶಿ ತೆಗೆದುಕೊಳ್ತಾನೆ, ತನ್ನ ಹಿಡಿತಕ್ಕೆ ತೆಗೆದುಕೊಳ್ತಾನೆ. ಇದರ ಒಂದು ಜಯದ ನೆನಪಿಗೋಸ್ಕರ, ಎದರ ಜಯ ಅಂದ್ರೆ ಪಲ್ಲವರ ಮಹೇಂದ್ರ ವರ್ಮನನ್ನ ಸೋಲಿಸಿದ ನೆನಪಿನಗೋಸ್ಕರ ಇಮ್ಮಡಿ ಪುಲಿಕೇಶಿ ಏನ್ ಮಾಡ್ತಾನಂದ್ರೆ ಅಶ್ವಮೇಧ ಯಾಗವನ್ನ ಮಾಡ್ತಾನೆ. ಅಶ್ವಮೇಧ ಯಾಗವನ್ನ ಆಚರಣೆ ಮಾಡ್ತಾನೆ. ಪಲ್ಲವರನ್ನು ಸೋಲಿಸಿದ ನೆನಪಿಗೋಸ್ಕರ ಅಶ್ವಮೇಧ ಯಾಗವನ್ನ ಮಾಡಿದಂತ ಅರಸ ಯಾರು ಅಂತಂದ್ರೆ ಅದು ಇಮ್ಮಡಿ ಪುಲಿಕೇಶಿ ಅಂತೇಳಿ ನಾವು ನೋಡ್ತೀವಿ. ಅಷ್ಟೇ ಅಲ್ಲ, ಇಷ್ಟು ಯುದ್ಧವನ್ನ ಮಾಡಿ ಮುಂದೆ ನುಗ್ಗಿರ್ತಕ್ಕಂಥ ಇಮ್ಮಡಿ ಪುಲಿಕೇಶಿ ಒಬ್ಬ ದಕ್ಷಿಣ ಭಾರತದಲ್ಲಿ ಮತ್ತು ಕರ್ನಾಟಕದಲ್ಲಿ ಅತ್ಯಂತ ಪ್ರಬಲ ವ್ಯಕ್ತಿಯಾಗಿ ಹೊರಹೊಮ್ಮಿರ್ತಕ್ಕಂಥ ಇಮ್ಮಡಿ ಪುಲಿಕೇಶಿ ಒಂದು ಆಲೋಚನೆ ಬರ್ತದ, ಉತ್ತರ ಭಾರತದವರೆಗೆ ನನ್ನ ಸಾಮ್ರಾಜ್ಯ ಇನ್ನೂ ವಿಸ್ತಾರ ಮಾಡಬೇಕು ಅಂತಕ್ಕಂಥದ್ದು. ಆ ಸಂದರ್ಭದಲ್ಲಿ ಕ್ರಿಸ್ತ ಶಕ, ವೆರಿ ಇಂಪಾರ್ಟೆಂಟ್ ನೆನಪಿರಲಿ, ಕ್ರಿಸ್ತ ಶಕ 634-35ರ ಸಮಯದಲ್ಲಿ ನರ್ಮದಾ ನದಿಯ ತೀರ ಯುದ್ಧ ನಡೀತದ. ನರ್ಮದಾ ನದಿ ತೀರ ಯುದ್ಧ ಅಂತೇಳಿ ಕರಿತೀವಿ, ಅದನ್ನ ಕದನ ಅಂತೇಳಿ ನೋಡ್ತೀವಿ. ಈ ನರ್ಮದಾ ನದಿ ಕದನ ಯಾರ ಮಧ್ಯೆ ನಡೀತು ಅಂದ್ರೆ ದಕ್ಷಿಣದಲ್ಲಿರುವ ಇಮ್ಮಡಿ ಪುಲಿಕೇಶಿ, ಉತ್ತರದಲ್ಲಿರುವ ಹರ್ಷವರ್ಧನ, ಅವರಿಬ್ಬರ ಮಧ್ಯೆ. ಯಾಕಂದ್ರೆ ಉತ್ತರದಲ್ಲಿ ಅತ್ಯಂತ ಪ್ರಬಲ ವ್ಯಕ್ತಿ ಯಾರಾಗಿದ್ರು ಅಂದ್ರೆ ಹರ್ಷವರ್ಧನ, ದಕ್ಷಿಣದಲ್ಲಿ ಅತ್ಯಂತ ಪ್ರಬಲ ವ್ಯಕ್ತಿ ಯಾರಾಗಿದ್ರು ಅಂದ್ರ ಇಮ್ಮಡಿ ಪುಲಿಕೇಶಿ. ಆದ್ರೆ ಅವರವರ ಪ್ರದೇಶಗಳನ್ನ ಆಕ್ರಮಣ ಮಾಡಿಕೊಳ್ಬೇಕನ್ನೋರು ಇಬ್ಬರದು ಉದ್ದೇಶ ಆಗಿದೆ. ಇವ್ ನಾವು ಗೆಲ್ಲಬೇಕು, ಅವನ್ ಇವಾಗ ಗೆಲ್ಲಬೇಕು. ಆದ್ರೆ ಕ್ರಿಸ್ತ ಶಕ 634-35ರಲ್ಲಿ ಇಮ್ಮಡಿ ಪುಲಿಕೇಶಿ ಉತ್ತರದ ದಂಡೆ ಯಾತ್ರೆಯನ್ನು ಕೈಗೊಳ್ಳುತ್ತಾನೆ. ಈ ನದಿಯ ದಂಡೆ ಮೇಲೆ 2 ಸೈನ್ಯಗಳು ಇದರ ಬದರ ಆಗ್ತವೆ, ಮುಖಾಮುಖಿ ಆಗ್ತವೆ. ಇಬ್ಬರ ಮಧ್ಯೆ ನಡೆದಿರ್ತಕ್ಕಂಥ ಯುದ್ಧದಲ್ಲಿ ಹರ್ಷವರ್ಧನ ಏನಾಗ್ತಾನೋ ಅಂದ್ರೆ ಸೋಲು ಕಾಣ್ತಾನೆ. ಹರ್ಷವರ್ಧನಿಗೆ ಸೋಲಾಗ್ತದ. ಅಲ್ಲಿ ಜಯಶಾಲಿ ಆಗಿರ್ತಕ್ಕಂಥ ಅರಸ ಯಾರಂದ್ರೆ ಇಮ್ಮಡಿ ಪುಲಿಕೇಶಿ. ಈ ಹರ್ಷವರ್ಧನ ಸೋಲ್ತಾನೆ, ಇಮ್ಮಡಿ ಪುಲಿಕೇಶಿ ಜಯ ಸಾಧಿಸ್ತಾನೆ. ಆದ್ರೆ ಹರ್ಷವರ್ಧನಿಗೆ ಏನಿತ್ತು ಬಿರುದು ಅಂದ್ರೆ ಉತ್ತರ ಪತೇಶ್ವರ ಅಂತಕ್ಕಂಥದ್ದು. ಉತ್ತರದ ಪತೇಶ್ವರ ಅಂತ ಕರಿತಿದ್ರು ಅವನಿಗೆ. ಉತ್ತರದ ಪತೇಶ್ವರ ಅಂತ ಕರೆದ್ರೆ ಇಮ್ಮಡಿ ಪುಲಿಕೇಶಿಯನ್ನು ಏನಂತ ಕರಿತಾ ಇದ್ರು, ದಕ್ಷಿಣದ ಪತೇಶ್ವರ ಅಂತೇಳಿ ಕರಿತಾ ಇದ್ರು. ಯಾವಾಗ ಈ ನರ್ಮದಾ ನದಿ ತೀರದಲ್ಲಿ ಹರ್ಷವರ್ಧನನ ಸೋಲಿಸ್ತಾನಲ್ಲ, ಹರ್ಷವರ್ಧನನ್ನ ಸೋಲಿಸಿ ಒಂದು ಬಿರುದು ಪಡೆದುಕೊಳ್ತಾನೆ. ಅದೇ ಯಾವುದು ಅಂದ್ರ ಪರಮೇಶ್ವರ ಅಂತಕ್ಕಂಥ ಬಿರುದು. ಪರಮೇಶ್ವರ ಅಂತಕ್ಕಂಥ ಬಿರುದನ್ನು ಯಾರು ಪಡೆದುಕೊಳ್ತಾರ ಅಂದ್ರೆ ಇಮ್ಮಡಿ ಪುಲಿಕೇಶಿ. ಯಾರನ್ನ ಸೋಲಿಸಿದ ನಂತರ ಅಂದ್ರೆ ಹರ್ಷವರ್ಧನನ ಸೋಲಿಸಿದ ನಂತರ. ಆದ್ರೆ ದಕ್ಷಿಣ ಪತೇಶ್ವರ ಅಂತಕ್ಕಂಥ ಆಲ್ರೆಡಿ ಆತನಿಗೆ ಬಿರುದಿತ್ತದು. ಯಾಕಂದ್ರೆ ದಕ್ಷಿಣದಲ್ಲಿ ಅತ್ಯಂತ ಚಕ್ರಾಧಿಪತ್ಯಾಗಿ ಆಡಳಿತ ಮಾಡ್ತಾ ಇದ್ದ ಆತ. ಉತ್ತರದ ಪತೇಶ್ವರದ ಉತ್ತರ ಭಾರತದಲ್ಲಿ ಆತ ಚಕ್ರಾಧಿಪತ್ಯ ಆಗಿದ. ಆದ್ರೆ ಈ ಪರಮೇಶ್ವರ ಅಂತಕ್ಕಂಥ ಬಿರುದು ಬಂದಿದೆ ಯಾಕಂದ್ರೆ ಹರ್ಷವರ್ಧನನ ಸೋಲಿಸಿದ ಮೇಲೆ ಈ ಬಿರುದು ಬರ್ತದೆ ಅವನಿಗೆ. ಗೊತ್ತಿರಲಿ ನಮಗೆ. ಹರ್ಷವರ್ಧನನ ಸೋಲಿಸಿದ ಮೇಲೆ ಪಡೆದಂತ ಇಮ್ಮಡಿ ಪುಲಿಕೇಶಿ ಬಿರುದು ಯಾವುದಂದ್ರ ಪರಮೇಶ್ವರ ಅಂತಕ್ಕಂಥ ಬಿರುದನ್ನು ಪಡಿತಾನೆ. ಅದು ಇದನ್ನು ಗೆಲ್ಲೋದರೊಂದಿಗೆ ಇವರಿಬ್ಬರ ಮಧ್ಯೆ ಒಪ್ಪಂದ ಆಗಿ, ಆದ್ರೆ ಇವರಿಬ್ಬರ ಸಾಮ್ರಾಜ್ಯದ ಗಡಿ ಯಾವ್ದಾಗ್ತದ ಅಂದ್ರೆ ಈ ನರ್ಮದಾ ನದಿ. ನರ್ಮದಾ ನದಿಯ ಉತ್ತರ ಭಾಗಕ್ಕೆ ಹರ್ಷವರ್ಧನ ಗಡಿ ಆಗ್ತದ. ಆ ನರ್ಮದಾ ನದಿಯವರೆಗೆ ಇರುವಂತ ಪ್ರದೇಶವೇ ಈ ಇಮ್ಮಡಿ ಪುಲಿಕೇಶಿ. ಇದು ಕೂಡ ದಕ್ಷಿಣ ಭಾರತದ ಎಲ್ಲಾ ಪ್ರದೇಶವು ನದಿನಕ್ಕೆ ಆಗ್ತದ. ಆ ಪ್ರದೇಶ ಇವತ್ತಿಗೂ ಭಾರತವನ್ನ ಉತ್ತರ ಭಾರತ ದಕ್ಷಿಣ ಭಾರತ ಡಿವೈಡ್ ಮಾಡೋ ನದಿನೇ ನರ್ಮದಾ ನದಿ. ಅದಾವಾಗಲೇ ಹರ್ಷವರ್ಧನ ಮತ್ತು ಇಮ್ಮಡಿ ಪುಲಿಕೇಶಿ ಅವರ ಗಡಿ ಭಾಗ ಯಾವುದಾಗಿತ್ತು ಅಂತಂದ್ರೆ ಸಾಮ್ರಾಜ್ಯದ ಗಡಿ ಭಾಗ ಅದು ನರ್ಮದಾ ನದಿಯಾಗಿತ್ತು ಅಂತ ನಾವು ನೋಡ್ತೀವಿ. ನರ್ಮದಾ ನದಿ ಈ ರೀತಿಯಾಗಿರ್ತಕ್ಕಂಥದ್ದು. ಈ ಯುದ್ಧ ಸಂದರ್ಭದಲ್ಲಿ ಇಲ್ಲೊಂದು ಪಾಯಿಂಟ್ ನೆನಪಿರಲಿ ನಿಮಗೆ.
ಈ ಯುದ್ಧ ನಡೆದಿತ್ತಲ್ಲ, ಈ ಯುದ್ಧ ಸಂದರ್ಭದಲ್ಲಿ ಹರ್ಷವರ್ಧನನ ಸಾಮ್ರಾಜ್ಯಕ್ಕೆ ಭೇಟಿ ಕೊಟ್ಟ ವಿದೇಶಿಗ ಪ್ರವಾಸಿಗ ಯಾರು ಅಂದ್ರ ಚೀನಾ ಯಾತ್ರಿಕ ಹುಯೆನ್ ತ್ಸಾಂಗ್. ನೆನಪಿರಲಿ, ಯುದ್ಧ ನಡೆದಾಗ ಹರ್ಷವರ್ಧನನ ಸಾಮ್ರಾಜ್ಯಕ್ಕೆ ಭೇಟಿ ಕೊಟ್ಟ ಚೀನಿ ಯಾತ್ರಿಕ ಯಾರಂದ್ರ ಹುಯೆನ್ ತ್ಸಾಂಗ್. ಹರ್ಷವರ್ಧನ ಮನೆತನಕ್ಕೆ ಭೇಟಿ ಕೊಡ್ತಾನಿವ. ಹರ್ಷವರ್ಧನ ಮನೆತನಕ್ಕೆ ಭೇಟಿ ಕೊಟ್ಟಿರ್ತಕ್ಕಂಥ ಹುಯೆನ್ ತ್ಸಾಂಗ್ ಯಾವಾಗ ಅಂದ್ರೆ ಯುದ್ಧ ನಡೆದಾಗನೇ ಭೇಟಿ ಕೊಡ್ತಾನೆ. ಸರ ಆವಾಗಲೇ ಇಮ್ಮಡಿ ಪುಲಿಕೇಶಿ ಮನೆತನಕ್ಕೆ ಭೇಟಿ ಕೊಟ್ಟಿದ್ದೆ ಯಾವಾಗ ಅಂದ್ರೆ, ಇಮ್ಮಡಿ ಪುಲಿಕೇಶಿ ಮನೆತನಕ್ಕೆ ಭೇಟಿ ಕೊಟ್ಟಿದಂತದ್ದು ಯಾವಾಗ ಅಂದ್ರೆ ಕ್ರಿಸ್ತ ಶಕ 641ರಲ್ಲಿ 641ರಲ್ಲಿ ಇಮ್ಮಡಿ ಪುಲಿಕೇಶಿ ಆಸ್ಥಾನಕ್ಕೆ ಭೇಟಿ ಯಾರು ಕೊಡ್ತಾರಂದ್ರ ಹುಯೆನ್ ತ್ಸಾಂಗ್. ಆದ್ರೆ ಹರ್ಷವರ್ಧನ ಮನೆತನಕ್ಕೆ ಭೇಟಿ ಕೊಟ್ಟಿದ್ದೆ ಯಾವಾಗ ಅಂದ್ರೆ ಈ ಯುದ್ಧ ನಡೆದಾಗ 634-35 ಸಮಯದಲ್ಲಿ ಹರ್ಷವರ್ಧನ ಮನೆತನಕ್ಕೆ ಭೇಟಿ ಕೊಡ್ತಾನೆ ಆಸ್ಥಾನಕ್ಕೆ. ಆದ್ರೆ ಇಮ್ಮಡಿ ಪುಲಿಕೇಶಿ ಆಸ್ಥಾನಕ್ಕೆ ಭೇಟಿ ಕೊಟ್ಟಿದ್ದೆ ಯಾವಾಗ ಅಂದ್ರೆ ಕ್ರಿಸ್ತ ಶಕ 641ರಲ್ಲಿ ಭೇಟಿ ಕೊಟ್ಟಿರ್ತಕ್ಕಂಥ ಯಾರು ಅಂದ್ರೆ ಚೀನಾ ಯಾತ್ರೆಗೆ. ಹೆಚ್ಚು ಕಡಿಮೆ 641 7ನೇ ಶತಮಾನ ಅಂತೇಳಿ ನಾವು ನೋಡ್ತೀವಿ. ಒಂದೊಂದ್ಸರಿ ಶತಮಾನವನ್ನು ಕೇಳಿದ ನೆನಪಿರಲಿ, ಎಷ್ಟನೇ ಶತಮಾನ ಅಂದ್ರೆ 7ನೇ ಶತಮಾನ ಅಂತೇಳಿ ನಾವು ನೋಡ್ತೀವಿ. ಹೀಗೆ ಯುದ್ಧವನ್ನು ಮಾಡ್ತಾ ಸಂದರ್ಭದಲ್ಲಿ ಇವರ ಗಡಿ ಭಾಗ ಯಾವ್ದು ಮಾಡ್ಕೊಳ್ತಾರೋ ಅಂದ್ರೆ ಒಪ್ಪಂದದ ಮೇರೆಗೆ ಈ ನರ್ಮದಾ ನದಿಯನ್ನ ಗಡಿ ಭಾಗವನ್ನಾಗಿ ಮಾಡ್ತಾರೆ. ಹಾಗಾಗಿನೇ ಈತನ ಬಗ್ಗೆ, ಯಾರ ಬಗ್ಗೆ ಅಂದ್ರೆ ಹರ್ಷವರ್ಧನ ಬಗ್ಗೆ ಒಂದು ಐಹೊಳೆ ಶಾಸನದೊಳಗೆ ಒಂದು ಕೆತ್ತನೆ ಮಾಡ್ತಾನೆ ರವಿಕೀರ್ತಿ. ಏನ್ ಮಾಡ್ತಾನಂದ್ರೆ ಈ ಯುದ್ಧದಲ್ಲಿ ಯಾವ ಇದು ನರ್ಮದಾ ನದಿ ತೀರ ಯುದ್ಧದಲ್ಲಿ ಹರ್ಷವೆಲ್ಲ ಹಾರಿ ಹೋಯಿತು ಅಂತ ಹೇಳ್ತಾರೆ. ಹರ್ಷವೆಲ್ಲ ಹಾರಿ ಹೋಯಿತು ಅಂತೇಳಿ ಎದರೊಳಗೆ ಹೇಳ್ತಾರೋ ಅಂತ ಈ ಐಹೊಳೆ ಶಾಸನದೊಳಗೆ ಹೇಳ್ತಾರೆ. ಐಹೊಳೆ ಶಾಸನದಲ್ಲಿ ಈ ಯುದ್ಧದಲ್ಲಿ ಹರ್ಷವರ್ಧನ ಸೋಲುವುದರೊಂದಿಗೆ ಹರ್ಷವೆಲ್ಲ ಹಾರಿ ಹೋಯಿತು ಅಂತೇಳಿ ಆ ಶಾಸನ ಏನ್ ಮಾಡ್ತದ ವರ್ಣನೆ ಏನ್ ಮಾಡ್ತದ. ಹೀಗೆ ಆಡಳಿತವನ್ನ ಯಾರು ಮಾಡ್ತಾ ಇದ್ರು ಅಂದ್ರೆ ಇಮ್ಮಡಿ ಪುಲಿಕೇಶಿ ಮಾಡ್ತಾ ಇದ್ದ, ಬಲಿಷ್ಠವಾಗಿ ಆಡಳಿತವನ್ನ ಮಾಡ್ತಾ ಇದ್ದ. ಅಷ್ಟೇ ಅಲ್ಲದೆ ಇಮ್ಮಡಿ ಪುಲಿಕೇಶಿ ಇನ್ನೂ ಮುಂದುವರಿತಾನೆ, ದಾಳಿಯನ್ನ ಮಾಡ್ತಾ ಹೋಗ್ತಾನೆ. ನಮ್ಗೆ ಎಷ್ಟು ಸರಿ ಕ್ವಶನ್ ಬಹಳ ಆಗಿದೆ. ಬಾದಾಮಿ ಚಾಲುಕ್ಯರ ಮೇಲೆ ಏನಾದ್ರು ಕ್ವಶನ್ ಕೇಳಿದ್ರ ಅಂದ್ರೆ ಇಮ್ಮಡಿ ಪುಲಿಕೇಶಿ ಮೇಲೆ ಜಾಸ್ತಿ ಕ್ವಶನ್ಗಳು ಕೇಳಿದ್ವಿ. ಇಮ್ಮಡಿ ಪುಲಿಕೇಶಿ ಬಿಟ್ರೆ ಅವರ ಸಾಹಿತ್ಯ ಕಲೆ, ವಾಸ್ತುಶಿಲ್ಪದ ಮೇಲೆ ಅತಿ ಹೆಚ್ಚು ಕ್ವಶನ್ಗಳನ್ನು ಬಂದಿದ. ವಿದ್ಯಾರ್ಥಿಗಳ, ಇಮ್ಮಡಿ ಪುಲಿಕೇಶಿ ತನ್ನ ದಿಗ್ವಿಜಯಗಳನ್ನ ಅಲ್ಲಿಗೆ ನಿಲ್ಲಿಸದೆ ಮತ್ತೆ ತನ್ನ ವಿಜಯಗಳನ್ನ ಅಥವಾ ದಿಗ್ವಿಜಯಗಳನ್ನ ಮುಂದುವರಿಸ್ತಾ ಹೋಗ್ತಾನೆ. ಅಥವಾ ಮುಂದೆ ಏನ್ ಮಾಡ್ತಾನೋ ಅಂದ್ರೆ ಕ್ರಿಸ್ತ ಶಕ 637ರಲ್ಲಿ ಏನ್ ಮಾಡ್ತಾನ, ತನ್ನ ದಿಗ್ವಿಜಯನ್ನ ಮುಂದುವರಿಸಿರ್ತಕ್ಕಂಥ ಇಮ್ಮಡಿ ಪುಲಿಕೇಶಿ ಏನ್ ಮಾಡ್ತಾನ ಅಂದ್ರೆ ಬಾಂಬೆ ಹತ್ರ ಇರ್ತಕ್ಕಂಥ ಟಾಣಾ ಅನ್ನತಕ್ಕಂಥ ಬಂದರು, ಈ ಟಾಣಾ ಬಂದರವನ್ನ ಆಡಳಿತ ಮಾಡ್ತಕ್ಕಂಥ ಒಬ್ಬ ಕಲಿಪ ಇದ್ದ. ಆತ ಯಾರು ಅಂದ್ರೆ ಉಮಾರ್ ಅನ್ನತಕ್ಕಂಥ ಕಲಿಪ. ಈ ಉಮಾರ್ನನ್ನ ಏನ್ ಮಾಡ್ತಾನೋ ಅಂದ್ರೆ ಇಮ್ಮಡಿ ಪುಲಿಕೇಶಿ ಸೋಲಿಸಿ ಬಿಡ್ತಾನೆ. ಸೋಲಿಸಿ ಈ ಟಾಣಾ ಬಂದರವನ್ನ ಯಾರು ಗೆದ್ದುಕೊಳ್ತಾರೋ ಅಂದ್ರೆ ಈ ಇಮ್ಮಡಿ ಪುಲಿಕೇಶಿ ಏನ್ ಮಾಡ್ತಾನಂದ್ರೆ ಈ ಟಾಣಾ ಬಂದರವನ್ನ ಗೆದ್ದುಕೊಂಡು ಬಿಡ್ತಾನೆ ವಿದ್ಯಾರ್ಥಿಗಳೇ. ಹಾಗಾಗಿ 637ರಲ್ಲಿ ಬಾಂಬೆ ಹತ್ರ ಬರ್ತಕ್ಕಂಥ ಟಾಣಾ ಬಂದರವನ್ನು ಉಮಾರ್ ಅನ್ನತಕ್ಕಂಥ ಕಲಿಪನ ಆಡಳಿತಕ್ಕೆ ಒಳಪಟ್ಟಿತ್ತು. ಆ ಪ್ರದೇಶವನ್ನು ಯಾರು ಗೆದ್ದುಕೊಂಡು ಬಿಟ್ರು ಅಂದ್ರೆ ಇಮ್ಮಡಿ ಪುಲಿಕೇಶಿ ಗೆದ್ದುಕೊಂಡು ತನ್ನ ಸಾಮ್ರಾಜ್ಯಕ್ಕೆ ಸೇರಿಸಿಕೊಳ್ತಾನೆ ಅದನ್ನ. ಅಷ್ಟೇ ಅಲ್ಲ, ಈ ಇಮ್ಮಡಿ ಪುಲಿಕೇಶಿ ಏನ್ ಮಾಡ್ತಾನೋ ಅಂತಂದ್ರೆ ಈ ಇಮ್ಮಡಿ ಪುಲಿಕೇಶಿ ತನ್ನ ಆಡಳಿತ ಸಂದರ್ಭದಲ್ಲಿ ಪರ್ಷಿಯಾದ ಒಬ್ಬ ದೊರೆ ಇದ್ದ. ಪರ್ಷಿಯಾದ ದೊರೆಯಾಗಿರ್ತಕ್ಕಂಥ ಯಾರಂದ್ರೆ ಎರಡನೇ ಖುಸ್ರೋ ಅನ್ನತಕ್ಕಂಥ ಒಬ್ಬ ಪರ್ಷಿಯಾದ ದೊರೆ ಇದ್ದ. ಎರಡನೇ ಖುಸ್ರೋ, ಈ ಪರ್ಷಿಯಾದ ದೊರೆ ಎರಡನೇ ಖುಸ್ರೋನ ಆಸ್ಥಾನಕ್ಕೆ ತನ್ನ ರಾಯಭಾರಿಯನ್ನ ಕೊಟ್ಟು ಕಳಿಸ್ತಾನೆ. ಯಾರು ಅಂದ್ರೆ ಇಮ್ಮಡಿ ಪುಲಿಕೇಶಿ ರಾಯಭಾರಿಯನ್ನ ಕೊಟ್ಟು ಕಳಿಸ್ತಾನೆ. ಯಾರ ರಾಯಭಾರಿಯನ್ನು ಕೊಟ್ಟು ಕಳಿಸ್ತಾನಂದ್ರ ತನ್ನ ರಾಯಭಾರಿ. ಇಮ್ಮಡಿ ಪುಲಿಕೇಶಿ ತನ್ನ ಆಸ್ಥಾನದ ಒಬ್ಬ ರಾಯಭಾರಿಯನ್ನ ತನ್ನ ಪರವಾಗಿ ಆ ಪರ್ಷಿಯಾದ ದೊರೆಯಾಗಿರ್ತಕ್ಕಂಥ ಎರಡನೇ ಖುಸ್ರೋನ ಆಸ್ಥಾನಕ್ಕೆ ಕೊಟ್ಟು ಕಳಿಸಿದ. ಅಷ್ಟೇ ಅಲ್ಲ, ಅದೇ ಎರಡನೇ ಖುಸ್ರೋ ಏನು ಮಾಡ್ತಾನ, ತನ್ನ ರಾಯಭಾರಿಯನ್ನ ಇಮ್ಮಡಿ ಪುಲಿಕೇಶಿಯ ಆಸ್ಥಾನಕ್ಕೆ ಕೊಟ್ಟು ಕಳಿಸಿದ. ಇಮ್ಮಡಿ ಪುಲಿಕೇಶಿ ಆಸ್ಥಾನಕ್ಕೆ ಯಾರು ಕೊಟ್ಟು ಕಳಿಸ್ತಾರು ಅಂದ್ರೆ ಈ ಎರಡನೇ ಖುಸ್ರೋ. ಇವನ ರಾಯಭಾರಿಯನ್ನ ಖುಸ್ರೋನ ಆಸ್ಥಾನಕ್ಕೆ ಕೊಟ್ಟು ಕಳಿಸಿದ್ರೆ, ಎರಡನೇ ಖುಸ್ರೋನ ಆಸ್ಥಾನಕ್ಕೆ ಕೊಟ್ಟು ಕಳಿಸಿದ್ರೆ, ಎರಡನೇ ಖುಸ್ರೋನ ರಾಯಭಾರಿಯನ್ನ ಇಮ್ಮಡಿ ಪುಲಿಕೇಶಿ ಆಸ್ಥಾನಕ್ಕೆ ಕೊಟ್ಟು ಕಳಿಸಿದ ಅಂತೇಳಿ ಹೇಳ್ತಕ್ಕಂಥ ಇತಿಹಾಸಕಾರ ಯಾರು ಅಂತಂದ್ರೆ ತಬರಿ ಅನ್ನತಕ್ಕಂಥ ಇತಿಹಾಸಕಾರ ಹೇಳ್ತಾನೆ.
ತಮ್ಮ ತಮ್ಮ ರಾಯಭಾರಿಗಳನ್ನ ಕೊಟ್ಟು ಕಳಿಸಿದ್ರು ಅಂತೇಳಿ ಅವರ ಇಮ್ಮಡಿ ಪುಲಿಕೇಶಿ ತನ್ನ ರಾಯಭಾರಿಯನ್ನ ಅವನ ಎರಡನೇ ಕುಸರವನ ಆಸ್ಥಾನಕ್ಕೆ, ಎರಡನೇ ಕುಸರವನ ಆಸ್ಥಾನದ ರಾಯಭಾರಿಯನ್ನ ಇಮ್ಮಡಿ ಪುಲಿಕೇಶಿ ಆಸ್ಥಾನಕ್ಕೆ ಕೊಟ್ಟು ಕಳಿಸಿದ್ರು ಅಂತ ಹೇಳಿದಂತ ಇತಿಹಾಸಕಾರ ಯಾರಂದ್ರೆ ಈ ತಬರಿ ಅನ್ನತಕ್ಕಂಥ ಇತಿಹಾಸಕಾರ ಹೇಳ್ತಾನೆ. ಸರಿ, ಇತಿಹಾಸ ಅಷ್ಟೇ ಹೇಳಿದಾನ, ಇದರದ ಒಂದು ಆಧಾರ ನಮ್ಗೆ ಎಲ್ಲಿ ಸಿಗ್ತದ್ರಿ ಅಂತಂದ್ರ ಅಜಂತಾದ 1ನೇ ಗುಹೆಯಲ್ಲಿ ಇದ್ರ ಚಿತ್ರ ಇದೆ. ಅಜಂತಾದಲ್ಲಿ ಬರುವಂತ 1ನೇ ಗುಹೆ, 1ನೇ ಗುಹೆಯಲ್ಲಿ ಏನಂದ್ರೆ ಅವರವರ ರಾಯಭಾರಿಗಳನ್ನ ಕಳಿಸಿಕೊಟ್ಟುದು ಮತ್ತು ಅವರವರ ರಾಯಭಾರಿಗಳನ್ನ ಸ್ವಾಗತ ಮಾಡಿಕೊಂಡಿರ್ತಕ್ಕಂಥ ಚಿತ್ರ ಈ ಒಂದು ಅಜಂತಾದಲ್ಲಿರ್ತಕ್ಕಂಥ 1ನೇ ಗುಹೆಯಲ್ಲಿ ಅದು ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿ ಅದ. ಈ ಗುಹೆಯೊಳಗ ಚಿತ್ರವನ್ನ ನಾವು ನೋಡ್ತೀವಿ. ಆ ರಾಯಭಾರಿಗಳನ್ನು ಕೊಟ್ಟು ಕಳಿಸಿದ್ದು ಮತ್ತು ಅವರನ್ನ ಸ್ವಾಗತ ಮಾಡಿಕೊಂಡಿರ್ತಕ್ಕಂಥ ಚಿತ್ರವನ್ನ ಈ ಅಜಂತಾದಲ್ಲಿ ಬರ್ತಕ್ಕಂಥ 1ನೇ ಗುಹೆಯಲ್ಲಿ ನಾವು ಕಾಣ್ತೀವಿ. ಅದು ಇವತ್ತಿಗೂ ಕೂಡ ಕಾಣಕ್ ಸಿಗ್ತದ. ಮತ್ತು ಆ ಮಾಹಿತಿ ಆಧಾರದ ಮೇಲೆ ಮತ್ತೆ ಇತಿಹಾಸಕಾರ ಅಂತ ಕೇಳಿದ್ರೆ ಯಾರಾದ್ರೂ ತಬರಿ ಅಂತಕ್ಕಂಥ ಇತಿಹಾಸಕಾರ ಅವರವರ ರಾಯಭಾರಿಗಳನ್ನ ಕಳಿಸಿಕೊಟ್ಟಿದ್ರು ಅಂತಕ್ಕಂಥದ್ದು ಹೇಳ್ತಾನೆ. ಮತ್ತು ಮಾಹಿತಿ ಹೆಚ್ಚಿಗೆ ಬೇಕಂದ್ರೆ 1ನೇ ಗುಹೆ ಅಂದ್ರೆ ಅಜಂತಾದಲ್ಲಿ ಬರುವಂತ 1ನೇ ಗುಹೆಯಲ್ಲಿ ಅದರ ಚಿತ್ರವನ್ನ ನಾವು ನೋಡ್ತೀವಿ. ರಾಯಭಾರಿಗಳನ್ನ ಕಳಿಸಿದ್ರು ಮತ್ತು ಅದರ ಸ್ವಾಗತ ಮಾಡಿಕೊಂಡಿರ್ತಕ್ಕಂಥ ಚಿತ್ರ. ಅಷ್ಟೇ ಅಲ್ಲ, ಈ ಒಂದು ಆಡಳಿತವನ್ನ ಮಾಡ್ತಕ್ಕಂಥ ಇಮ್ಮಡಿ ಪುಲಿಕೇಶಿಗೆ ಪ್ರಸಿದ್ಧವಾಗಿರ್ತಕ್ಕಂಥ ಆಡಳಿತವನ್ನು ಮಾಡ್ತಾನೆ. ಬಾದಾಮಿ ಚಾಲುಕ್ಯರಲ್ಲಿ ಪ್ರಸಿದ್ಧವಾದಂತ ಅರಸ ಅಂತ ನಾನು ಹೇಳಿದೆ. ಈತನಿಗೆ ಅನೇಕ ಬಿರುದುಗಳಿದ್ದು, ಇಮ್ಮಡಿ ಪುಲಿಕೇಶಿಗೆ ಅನೇಕ ಬಿರುದುಗಳಿದ್ದು. ನಾನು ಅವಾಗಲೇ ಹೇಳಿದೆ ನಿಮಗೆ, ಈತನನ್ನ ದಕ್ಷಿಣದ ಪತೇಶ್ವರ ಅಂತೇಳಿ ಕರಿತಿದ್ರು. ದಕ್ಷಿಣದ ಪತೇಶ್ವರ ಅಂತೇಳಿ ಕರಿತಿದ್ರು. ಪರಮೇಶ್ವರ ಅಂತೇಳಿ ಕರಿತಾ ಇದ್ರು. ಅನೇಕ ಬಿರುದುಗಳಿದಾವೆ ಇವನಿಗೆ. ಪರಮೇಶ್ವರ ಅಂತೇಳಿ ಕರಿತಾ ಇದ್ರು ಈತನಿಗಿರ್ತಕ್ಕಂಥ ಬಿರುದುಗಳು. ಆಮೇಲೆ ಪೃಥ್ವಿ ವಲ್ಲಭ, ನಾನು ಹೇಳಿದ್ರು ಬಾದಾಮಿ ಚಾಲುಕ್ಯರ ಅರಸರಿಗೆ ಎಲ್ಲರಿಗೆ ಕಾಮನ್ ಆಗಿರ್ತಕ್ಕಂಥ ಶ್ರೀ ಪೃಥ್ವಿ ವಲ್ಲಭ ಅಂತಕ್ಕಂಥದ್ದು. ನಾನು ಇನ್ನೊಂದು ಹೇಳಿದ ಪರಮ ಭಾಗವತ ಅಂತ ಹೇಳಿದ್ದೀನಿ ಅವಾಗ್ಲೇನೆ. ಪರಮ ಭಾಗವತ ಅಂತಕ್ಕಂಥ ಬಿರುದನ್ನು ಹೊಂದಿದ್ದ. ಜೊತೆಗೆ ಸಮಸ್ತ ಭೂ ಆಶ್ರಯ ಅಂತಕ್ಕಂಥದ್ದು ನೋಡ್ರಿ, ಇದೊಂದು ವಿಶೇಷವಾಗಿರ್ತಕ್ಕಂಥದ್ದು ಅವನಿಗೆ. ಸಮಸ್ತ ಭೂ ಆಶ್ರಯ ಅಂತಕ್ಕಂಥ ಬಿರುದನ್ನು ಹೊಂದಿದ್ದ. ಜೊತೆಗೆ ಈತನಿಗೆ ಸತ್ಯಾಶ್ರಯ ಅಂತಕ್ಕಂಥ ಬಿರುದು ಇತ್ತು. ಮತ್ತು ಇನ್ನೊಂದೇನ ಸಾಹಸ ರಸಿಕ ಅಂತಕ್ಕಂಥ ಬಿರುದು ಕೂಡ ಇತ್ತು. ಸಾಹಸ ರಸಿಕ ಅಂತಕ್ಕಂಥ ಬಿರುದನ್ನು ಕೂಡ ಯಾರು ಹೊಂದಿದ್ರು ಅಂದ್ರೆ ಇಮ್ಮಡಿ ಪುಲಿಕೇಶಿ. ಆತನಿಗೆ ಪರಮ ಭಾಗವತ ಅಂತಕ್ಕಂಥ ಬಿರುದಿತ್ತು. ಶ್ರೀ ಪೃಥ್ವಿ ವಲ್ಲಭ ಅಂತಕ್ಕಂಥ ಬಿರುದಿತ್ತು. ಇವೆಲ್ಲ ಬಿರುದುಗಳು ದಕ್ಷಿಣ ಪತೇಶ್ವರ, ಪರಮೇಶ್ವರ, ಸಮಸ್ತ ಭೂ ಆಶ್ರಯ, ಆಮೇಲೆ ಸಾಹಸ ರಸಿಕ, ಆಮೇಲೆ ಸತ್ಯಾಶ್ರಯ, ಇವೆಲ್ಲ ಬಿರುದುಗಳು ಯಾರು ಹೊಂದಿದ್ರು ಅಂತಂದ್ರೆ ಸತ್ಯಾಶ್ರಯ. ಬರ್ಕೋಡ್ ಚಂದಂಗೆ ಸತ್ಯಾಶ್ರಯ ಅಂತಕ್ಕಂಥ ಬಿರುದಿತ್ತು ಇವನಿಗೆ. ಇನ್ನ ಇವೆಲ್ಲ ಬಿರುದುಗಳನ್ನ ಇಮ್ಮಡಿ ಪುಲಿಕೇಶಿ ಅಂತೇಳಿ ನಾವು ನೋಡ್ತಾ ಹೋಗ್ತೀವಿ. ಈ ಇಮ್ಮಡಿ ಪುಲಿಕೇಶಿಗೆ ಅನೇಕ ಮಕ್ಕಳು ಕೂಡ ಇದ್ರು. ಈತನಿಗೆ ಇರ್ತಕ್ಕಂತ ಅನೇಕ ಮಕ್ಕಳು ಯಾರಾಗಿದ್ರು ಅಂತಂದ್ರೆ ಇಮ್ಮಡಿ ಪುಲಿಕೇಶಿಗೆ ಜನಿಸಿರ್ತಕ್ಕಂತ ಮಕ್ಕಳು ಯಾರಪ್ಪ ಅಂತಂದ್ರ ಬಹಳ ಜನ ಈತನಿಗೆ ಮಕ್ಕಳಿದ್ರು. ಅದರೊಳಗೆ ಅತಿ ಪ್ರಮುಖನಾಗಿರ್ತಕ್ಕಂಥವ್ರಿದ್ರು. ಎಲ್ಲಾ ಮಕ್ಕಳು ಅಸಮರ್ಥರಿದ್ರು. ಅದರೊಳಗೆ ಇರ್ತಕ್ಕಂಥ ಒಬ್ಬನೇ ಒಬ್ಬ ಮಗ ಅತ್ಯಂತ ಬಲಿಷ್ಠನಾಗಿರ್ತಕ್ಕಂಥ ಮಗನಾಗಿದ್ದ. ಹಾಗಾಗಿ ಈತನಿಗಿರ್ತಕ್ಕಂಥ ಅನೇಕ ಮಕ್ಕಳು, ಈತನಿಗೆ ಇರ್ತಕ್ಕಂಥ ಮಕ್ಕಳ ಅಂದ್ರ ಗಂಡ ಮಕ್ಕಳು ಯಾರಾಗಿದ್ರು ಅಂತಂದ್ರೆ ಎಲ್ಲ ಮಕ್ಕಳು ಯಾರಿದ್ರು, ಒಬ್ಬ ಆದಿತ್ಯ ವರ್ಮ ಅಂತಿದ್ದ. ಈತನ ಇಮ್ಮಡಿ ಪುಲಿಕೇಶಿಯ ಮಕ್ಕಳು ಇವ್ರು ಆದಿತ್ಯ ವರ್ಮ, ಆಮೇಲೆ ಆದಿತ್ಯ ವರ್ಮ, ಚಂದ್ರಾದಿತ್ಯ ಮತ್ತು ದಾರಾಶ್ರಯ ಜಯಸಿಂಹ ಅಂತೇಳಿ ಒಬ್ಬ ಮಗ ಇದ್ದ ಇವನಿಗೆ. ದಾರಾಶ್ರಯ ಜಯಸಿಂಹ ಅಂತ ಮಗ ಇದ್ದ. ಆಮೇಲೆ ಈತನಿಗೆ ಇನ್ನು ಯಾರಿದ್ರು ಅದ್ರ ರಣರಾಗ ವರ್ಮ ಅಂತಕ್ಕಂಥವ. ರಣರಾಗ ವರ್ಮ ಆಗಲೇ ದಾರಾಶ್ರಯ ಜಯಸಿಂಹ ಅಂತಕ್ಕಂಥ ಒಬ್ಬ ಮಗನಿದ್ದ ಇವನಿಗೂ ಕೂಡ. ಜಯಸಿಂಹ ಅಂತ ಮಗ ಇದ್ದ. ಆಮೇಲೆ ಈತನಿಗೆ ಇನ್ನೂ ಒಬ್ಬ ಯಾರಿದ್ರು ಅದ್ರ ಒಂದನೆಯ ವಿಕ್ರಮಾದಿತ್ಯ ಅಂತೇಳಿ. ಒಂದನೆಯ ವಿಕ್ರಮಾದಿತ್ಯ ಅಂತೇಳಿ ಈತನಿಗೆ ಅನೇಕ ಮಕ್ಕಳನ್ನು ಕೂಡ ನಾವು ನೋಡ್ತಾ ಹೋಗ್ತೀವಿ. ಈತನಿಗೆ ಇರ್ತಕ್ಕಂಥ ಮಕ್ಕಳು ಅನೇಕ ಜನರನ್ನ ನಾವು ನೋಡ್ತಾ ಹೋಗ್ತೀವಿ. ಯಾಕಂದ್ರೆ ಇಲ್ಲಿ ಗೊತ್ತಿರಲಿ, ದಾರಾಶ್ರಯ ಜಯಸಿಂಹ ವರ್ಮ, ನೀವು ಪೂರ್ಣ ಬರ್ಕೋಬೇಕಾದನ್ನ ಮತ್ತೆ ಅರ್ಧಕ್ಕೆ ನಿಲ್ಲಿಸ್ಬೇಡ್ರಿ. ದಾರಾಶ್ರಯ ಜಯಸಿಂಹ ವರ್ಮ ಅಂತಕ್ಕಂಥ ಮಗ ಇದ್ದ ಇವನಿಗೆ.
ಈತನ ಸಹೋದರ ಬೇರೆ, ಮತ್ತೆ ಎರಡನೇ ಜಯಸಿಂಹ ದಾರಾಶ್ರಯ ಜಯಸಿಂಹ ಅಂತನೂ ಕೂಡ ಕರೀತಾರಂತ ಹೇಳಿದಿನ. ಎರಡನೇ ಜಯಸಿಂಹ ಬೇರೆ, ಆ ಎರಡನೇ ಜಯಸಿಂಹನಿಗೆ ಇರ್ತಕ್ಕಂಥ ಇಮ್ಮಡಿ ಪುಲಿಕೇಶಿಯ ಸಹೋದರ, ಆತನಿಗೆ ಇನ್ನೊಂದು ದಾರಾಶ್ರಯ ಜಯಸಿಂಹ ಅಂತ ಕರಿತಿದ್ರಲ್ಲಿ. ಆದ್ರೆ ಈತನಿಗೆ ಒಬ್ಬ ಮಗನೂ ಇದ್ದ, ದಾರಾಶ್ರಯ ಜಯಸಿಂಹ ವರ್ಮ ಅಂತೇಳಿ. ಗೊತ್ತಿರಲಿ ನಿಮಗೆ, ಮತ್ತೆ ಕನ್ಫ್ಯೂಸ್ ಮಾಡ್ಕೋಬಾರ್ದಿಲ್ಲಿ. ದಾರಾಶ್ರಯ ಜಯಸಿಂಹ ವರ್ಮ ಅಂತ ಈತನ ಮಗನೂ ಇದ್ದ, ಈತನಿಗೆ ಒಬ್ಬ ಸಹೋದರನೇ ಇದ್ದ, ಎರಡನೇ ಜಯಸಿಂಹ. ಎರಡನೇ ಜಯಸಿಂಹ ಅಂದ್ರೆ ಅವ್ನಿಗೆ ಇನ್ನೊಂದು ಹೆಸರಿತ್ತು, ದಾರಾಶ್ರಯ ಜಯಸಿಂಹ ಅಂತನೂ ಹೆಸರಿತ್ತು. ಆ ಕಾರಣಕ್ಕಾಗಿ ಮಾಡಬಾರ್ದು. ಇವನಿಗೆ ಮಗನು ಒಬ್ಬ ಆತ ಹೆಸರ ಮೇಲೆ ಇದ್ದ, ಯಾರಂದ್ರೆ ದಾರಾಶ್ರಯ ಜಯಸಿಂಹ ವರ್ಮ ಅಂತ ಮಗನು ಇದ್ದ. ಆತನಿಗೆ ಅತಿ ಬಲಿಷ್ಠ ಮಗ ಯಾರಂದ್ರೆ 1ನೇ ವಿಕ್ರಮಾದಿತ್ಯ. ಅತ್ಯಂತ ಬಲಿಷ್ಠವಾದಂತ ಮಗ ಯಾರಂದ್ರೆ 1ನೇ ವಿಕ್ರಮಾದಿತ್ಯ. ಇವರು ಯಾರಂದ್ರೆ ಇವರೆಲ್ಲ ಪುತ್ರರು. ಇವರೆಲ್ಲ ಯಾರು ಅಂದ್ರೆ ಪುತ್ರರಾಗಿದ್ರು, ಗಂಡು ಮಕ್ಕಳು ಇವರೆಲ್ಲ. ಇನ್ನ ಈತನಿಗೆ ಪುತ್ರಿಯರು ಕೂಡ ಇದ್ರು, ಪುತ್ರಿಯರು ಕೂಡ ಇದ್ರು ಇವನಿಗೆ. ಈತನಿಗೆ ಪುತ್ರಿಯರು ಇದ್ರು. ಅವರು ಯಾರು ಅಂತಂದ್ರೆ ಈತನಿಗಿರುವಂತ ಪುತ್ರಿಯರು ಹೆಣ್ಣು ಮಕ್ಕಳು ಕೂಡ ಇದ್ರು. ಯಾರು ಅಂದ್ರ ಪಿಟಿಯಮ್ಮನ್, ಇಲ್ಲಿ ಬರೀತಿ ನೋಡ್ರಿ, ಪಿಟಿಯಮ್ಮನ್. ಪಿಟಿಯಮ್ಮನ್ ಅಂತಕ್ಕಂಥ ಒಬ್ಬಳು ಮಗಳಿದ್ಲು, ಇನ್ನೊಬ್ಬಳು ಮಗಳಿದ್ದಳು ಇವನಿಗೆ. ಅವಳು ಯಾರಪ್ಪ ಅಂದ್ರ ಅಂಬೇರೆ ಅನ್ನತಕ್ಕಂಥ ಮಗಳು. ಅಂಬೇರೆ ಅನ್ನತಕ್ಕಂಥ ಒಬ್ಬಳು ಮಗಳು. ಇವರಿಬ್ಬರು ಮಕ್ಕಳಿದ್ರು, ಹೆಣ್ಣು ಮಕ್ಕಳು ಇವರು. ಇಲ್ಲಿ ನಿಮ್ಗೆ ಗೊತ್ತಿರ್ಲಿ, ಈ ಚಂದ್ರಾದಿತ್ಯನಿಗೆ ಒಬ್ಬ ಹೆಂಡತಿದ್ಲು. ಯಾರು ಅಂದ್ರೆ ವಿಜಯ ಭಟ್ಟಾರಿಕೆ ಅಂತೇಳಿ. ವಿಜಯ ಭಟ್ಟಾರಿಕೆ. ವಿಜಯ ಭಟ್ಟಾರಿಕೆ ಅಂತಕ್ಕಂಥ ಚಂದ್ರಾದಿತ್ಯನ ಹೆಂಡತಿಯವಳು, ಅಂದ್ರೆ ರಾಣಿ, ಅಂದ್ರೆ ಇಮ್ಮಡಿ ಪುಲಿಕೇಶಿಯ ಸೊಸಿ. ಇವಳು ಒಂದು ಕೃತಿಯನ್ನು ಬರೀತಾಳೆ. ಇವಳು ಬರೆದಂತ ಕೃತಿ ಯಾವ್ದಂದ್ರೆ ಕೌಮುದಿ ಮಹೋತ್ಸವ. ಯಾವ್ದಂದ್ರೆ ಕೌಮುದಿ ಮಹೋತ್ಸವ. ಕೌಮುದಿ ಮಹೋತ್ಸವ ಅಂತಕ್ಕಂಥ ಕೃತಿಯನ್ನು ಬರೀತಾಳೆ. ಕೌಮುದಿ ಮಹೋತ್ಸವ ಅಂತಕ್ಕಂಥ ಕೃತಿಯನ್ನು ಬರೀತಾನೆ. ಯಾರು ಬರೀತಾರೋ ಅಂತಂದ್ರೆ ಆ ಮಹೋತ್ಸವ ಅಂತಕ್ಕಂಥ ಕೃತಿಯನ್ನು ಬರೀತಾಳೆ. ಯಾರಂದ್ರೆ ವಿಜಯ ಭಟ್ಟಾರಿಕೆ ಬರೆದಂತ ಒಂದು ಕೃತಿ ಯಾವ್ದಂದ್ರೆ ಕೌಮುದಿ ಮಹೋತ್ಸವ ಅಂತಕ್ಕಂಥ. ಕೌಮುದಿ ಮಹೋತ್ಸವ ಅಂತಕ್ಕಂಥ ಕೃತಿಯನ್ನು ಯಾರು ಬರೀತಾರೋ ಅಂದ್ರೆ ವಿಜಯ ಭಟ್ಟಾರಿಕೆ. ಅವಳು ಯಾರ ಹೆಂಡತಿ ಆಗಿದ್ದಳು ಅಂತಂದ್ರೆ ಚಂದ್ರಾದಿತ್ಯನ ಹೆಂಡತಿ. ಅವಳು ಯಾರ ಸೊಸೆ ಆಗಿದ್ದಳು ಅಂದ್ರ ಈ ಇಮ್ಮಡಿ ಪುಲಿಕೇಶಿಯ ಸೊಸೆ ಆಗಿದ್ದಳು ಅಂತೇಳಿ ನಾವು ನೋಡ್ತಾ ಹೋಗ್ತೀವಿ. ಹೀಗೆ ಆಡಳಿತವನ್ನ ಮಾಡ್ತಕ್ಕಂಥ ಇಮ್ಮಡಿ ಪುಲಿಕೇಶಿ, ಆತನ ಮೇಲೆ ಏನಾಯ್ತು ಇಷ್ಟೆಲ್ಲ ಹೆಣ್ಣು ಮಕ್ಕಳನ್ನ ಗಂಡು ಮಕ್ಕಳನ್ನು ಹೊಂದಿರತಕ್ಕಂಥ ಈತ, ಆತನ ಸೊಸೆ ಆಗಿರ್ತಕ್ಕಂಥ ವಿಜಯ ಭಟ್ಟಾರಿಕೆ ಕೌಮುದಿ ಮಹೋತ್ಸವ ಅಂತಕ್ಕಂಥದ್ದು, ಕೌಮುದಿ ಮಹೋತ್ಸವ ಅಂತಕ್ಕಂಥ ಕೃತಿಯನ್ನು ಕೂಡ ಯಾರು ಬರೀತಾಳೆ, ಅವನು ಸೊಸಿ ಬರೀತಾಳೆ. ಇಷ್ಟೆಲ್ಲಾ ಹೆಣ್ಣು ಮಕ್ಕಳನ್ನ ಮತ್ತು ಪುತ್ರರು ಹೊಂದಿರತಕ್ಕಂಥ ಈ ಇಮ್ಮಡಿ ಪುಲಿಕೇಶಿ ಆಡಳಿತವನ್ನು ಮಾಡ್ತಾ ಇದ್ದ. ಆ ಸಂದರ್ಭದಲ್ಲಿ ಏನಾಗಿತ್ತು ಅಂದ್ರೆ ಪಲ್ಲವರು ಈತನ ಮೇಲೆ ಸೇಡನ್ನು ತೀರಿಸಿಕೊಳ್ಳುವುದಕ್ಕೋಸ್ಕರ, ಪಲ್ಲವರು ಈತನ ಮೇಲೆ ಸೇಡನ್ನು ತೀರಿಸಿಕೊಳ್ಬೇಕನ್ನುವಂತ ಆಲೋಚನೆಯನ್ನು ಹೊಂದಿರ್ತಾರೆ. ಆಗಲೇ ಹಿಂದೆ ಏನ್ ಹೇಳಿದ್ದೆ ನಾನು, 1ನೇ ಮಹೇಂದ್ರ ವರ್ಮ ಇಮ್ಮಡಿ ಪುಲಿಕೇಶಿ ಕೈಯಲ್ಲಿ ಸೋತು ಕೊಲೆಯಾಗಿ ಮರಣವನ್ನು ಹೊಂದಿದ್ದ, ರಣರಂಗದಲ್ಲಿನೇ ಮರಣ ಹೊಂದಿದ್ದ ಅಂತ ಹೇಳಿದ್ದೆ. ಆತನೇ ಮಗನಾಗಿರ್ತಕ್ಕಂಥ ಈ ಪಲ್ಲವರ ಒಬ್ಬ ಶ್ರೇಷ್ಠ ಅಂದ್ರ ಆ ತಂದೆಯನ್ನ ಸೇಡನ್ನು ತೀರಿಸಿಕೊಳ್ಳೋದಕ್ಕೋಸ್ಕರ 1ನೇ ಮಹೇಂದ್ರ ವರ್ಮನ ಮಗನಾಗಿರ್ತಕ್ಕಂಥ ವ್ಯಕ್ತಿ ಯಾರಂದ್ರ 1ನೇ ನರಸಿಂಹ ವರ್ಮ. ಪಲ್ಲವರ ಅರಸನಾದಂತ ಪಲ್ಲವರ ಅರಸ 1ನೆಯ ನರಸಿಂಹ ವರ್ಮ. 1ನೆಯ ನರಸಿಂಹ ವರ್ಮ. ಈ 1ನೇ ನರಸಿಂಹ ವರ್ಮ ಏನ್ ಮಾಡ್ಬಿಟ್ಟ ಅಂದ್ರೆ ಪಲ್ಲವರ ಅರಸ ಇವ ಯಾವಾಗ ಅಂದ್ರೆ ತನ್ನ ತಂದೆಯನ್ನ ಕಳೆದುಕೊಂಡು, ತಂದೆ ಸೋತಾಗ ಇಮ್ಮಡಿ ಪುಲಿಕೇಶಿಯನ್ನು ಸೋಲಿಸಿರ್ತಾನಲ್ಲ, ಸೋಲಿಸಿದಾಗ ಆ ಮಹೇಂದ್ರ ವರ್ಮ ರಣರಂಗದಲ್ಲಿನೇ ಮರಣ ಹೊಂದಿದ್ದ. ಆ ಹೊಂದಿ ಏನ್ ಮಾಡಿದ, ಕಂಚಿಯನ್ನ ಇಮ್ಮಡಿ ಪುಲಿಕೇಶಿ ವಶಪಡಿಸಿಕೊಂಡಿದ್ದ. ಆ ಸೇಡನ್ನು ತೀರಿಸಿಕೊಳ್ಳೋದಕ್ಕೆ ಅದೇ 1ನೇ ಮಹೇಂದ್ರ ವರ್ಮನ ಮಗನಾದಂತ 1ನೇ ನರಸಿಂಹ ವರ್ಮ ಆಡಳಿತಕ್ಕೆ ಬಂದಿದ್ದ. ಆತ ಇಮ್ಮಡಿ ಪುಲಿಕೇಶಿಯ ಮೇಲೆ ಕ್ರಿಸ್ತ ಶಕ 642ರಲ್ಲಿ ಕ್ರಿಸ್ತ ಶಕ 642ರಲ್ಲಿ ಇಮ್ಮಡಿ ಪುಲಿಕೇಶಿಯ ಮೇಲೆ 3 ಯುದ್ಧಗಳನ್ನು ಮಾಡ್ತಾನೆ. 3 ಯುದ್ಧಗಳಂದಲೇ ಒಂದು ಯಾವುದು ಅಂದ್ರ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ 3 ಯುದ್ಧಗಳು. ಒಂದು ಸುರಮಾರ ಒಂದು ಸುರಮಾರ, ಇನ್ನೊಂದು ಯಾವ್ದು ಮಾಡ್ತಾನ ಪೆರಿಯಾರ. 3 ಯುದ್ಧಗಳನ್ನು ಮಾಡಿದ್ದ. ಒಂದು ಪೆರಿಯಾರ, ಇನ್ನ 3ನೇದು ಯಾವ್ದಂದ್ರ ಮಣಿಮಂಗಲ. ಈ 3 ಯುದ್ಧಗಳನ್ನು ಯಾರು ಮಾಡ್ತಾರೋ ಅಂತಂದ್ರೆ ಈ 1ನೇ ನರಸಿಂಹವರ್ಮ ಇಮ್ಮಡಿ ಪುಲಿಕೇಶಿ ಮೇಲೆ ಮಾಡ್ತಾನೆ. ಯಾವಾಗಂದ್ರ 662ರಲ್ಲಿ. ಸುರಮಾರ ಯುದ್ಧದಲ್ಲಿ ಇಮ್ಮಡಿ ಪುಲಿಕೇಶಿಯನ್ನು ಸೋಲಿಸ್ತಾನೆ.
ಪೆರಿಯಾರ ಯುದ್ಧದಲ್ಲಿ ಇಮ್ಮಡಿ ಪುಲಿಕೇಶಿಯನ್ನು ಸೋಲಿಸ್ತಾನೆ. ಮಣಿಮಂಗಲ ಯುದ್ಧದಲ್ಲಿನೂ ಕೂಡ ಇಮ್ಮಡಿ ಪುಲಿಕೇಶಿಯನ್ನು ಸಂಪೂರ್ಣವಾಗಿ ಸೋಲಿಸಿ ಇಡೀ ಬಾದಾಮಿಯನ್ನ ತನ್ನ ಹಿಡಿತಕ್ಕೆ ತೆಗೆದುಕೊಳ್ತಾನೆ. ಆ ವಾತಾಪಿ ಅಂತಕ್ಕಂಥ ಪ್ರದೇಶವನ್ನ 1ನೇ ನರಸಿಂಹವರ್ಮ ಏನ್ ಮಾಡ್ತಾನ ಅಂದ್ರೆ ಗೆದ್ದುಕೊಂಡು ಬಿಟ್ಟ. 1ನೇ ನರಸಿಂಹವರ್ಮ ಏನ ಬಾದಾಮಿಯನ್ನ ಅಥವಾ ಬಾದಾಮಿಯನ್ನ ಏನಂತ ಕರಿತಾ ಇದ್ರು, ಆಗ ವಾತಾಪಿ ಅಂತ ಕರಿತಾ ಇದ್ರು. ಆ ವಾತಾಪಿಯನ್ನ ಗೆದ್ದುಕೊಂಡ ಮೇಲೆ ಈತ ಒಂದು ಬಿರುದು ಪಡಿತಾನೆ, ಏನಂದ್ರೆ ವಾತಾಪಿ ಕೊಂಡ ದೇವ ಅಂತೇಳಿ. ವಾತಾಪಿ ಕೊಂಡ ದೇವ ಅಂತೇಳಿ ಬಿರುದು ಪಡೆದಂತ ವ್ಯಕ್ತಿ ಯಾರಂದ್ರೆ 1ನೇ ನರಸಿಂಹವರ್ಮ. ಯಾಕಂದ್ರೆ ವಾತಾಪಿಯನ್ನ ವಶಪಡಿಸಿಕೊಂಡ 3 ಯುದ್ಧದಲ್ಲಿ ಇಮ್ಮಡಿ ಪುಲಿಕೇಶಿ, ಬಲಿಷ್ಠವಾದ ಇಮ್ಮಡಿ ಪುಲಿಕೇಶಿಯನ್ನು ಸೋಲಿಸ್ತಾನೆ. ಸುರಮಾರ ಯುದ್ಧದಲ್ಲಿ, ಪೆರಿಯಾರ ಯುದ್ಧದಲ್ಲಿ, ಮಣಿಮಂಗಲ ಯುದ್ಧದಲ್ಲಿ ಸಂಪೂರ್ಣವಾಗಿ ಇಮ್ಮಡಿ ಪುಲಿಕೇಶಿಯನ್ನ ಸೋಲಿಸಿ ಆತ ವಾತಾಪಿಯನ್ನ ಗೆದ್ದುಕೊಳ್ಳುವುದರೊಂದಿಗೆ ವಾತಾಪಿ ಕೊಂಡ ದೇವ ಅಂತಕ್ಕಂಥ ಬಿರುದನ್ನು ಯಾರು ಪಡೆದುಕೊಳ್ತಾರೋ ಅಂತಂದ್ರೆ ಈ 1ನೇ ನರಸಿಂಹವರ್ಮ ಪಡೆದುಕೊಳ್ತಾನೆ. ಹಾಗಾಗಿ 1ನೇ ನರಸಿಂಹವರ್ಮ ಇದನ್ನ ಪಡೆದುಕೊಳ್ಳುತ್ತಾನೆ. ಪಡೆದುಕೊಂಡಿದ್ರ ಮಾಹಿತಿಯನ್ನು ಏನ್ ಮಾಡ್ತಾನಂದ್ರೆ ಬಾದಾಮಿಯ ಚಾಲುಕ್ಯರನ್ನ ಗೆದ್ದುಕೊಂಡಿದ್ದು ಅಂದ್ರೆ ವಾತಾಪಿಯನ್ನ ವಶಪಡಿಸಿಕೊಂಡಿದ್ದು ಮತ್ತು ಇಮ್ಮಡಿ ಪುಲಿಕೇಶಿಯನ್ನು ಸೋಲಿಸಿದ್ರ ಬಗ್ಗೆ ಮಾಹಿತಿ ನಮಗೆ ಎಲ್ಲಿ ದೊರೀತದ್ರಿ ಅಂದ್ರೆ ಬಾದಾಮಿಯಲ್ಲಿ ಕಂಡು ಬರುವಂತ 2ನೇ ಗುಹೆ, ಬಾದಾಮಿಯಲ್ಲಿ ಕಂಡು ಬರುವಂತ 2ನೇ ಗುಹೆಯಲ್ಲಿ 2ನೇ ಗುಹೆ, ಈ 2ನೇ ಗುಹೆಯಲ್ಲಿ ಏನ್ ಮಾಡ್ತಾನ, ಅದರ ಮಾಹಿತಿಯನ್ನ ಗೋಡೆಗಳ ಮೇಲೆ ಯಾರು ಕೆತ್ತಿಸ್ತಾರ ಅಂದ್ರೆ 1ನೇ ನರಸಿಂಹವರ್ಮ. ಗೊತ್ತಿರಲಿ ನಿಮಗೆ. ಈ ಇಮ್ಮಡಿ ಪುಲಿಕೇಶಿಯನ್ನ 3 ಯುದ್ಧದಲ್ಲಿ ಸೋಲಿಸಿ ವಾತಾಪಿಯನ್ನ ವಶಪಡಿಸಿಕೊಂಡು ವಾತಾಪಿ ಕೊಂಡ ದೇವ ಅಂತಕ್ಕಂಥ ಬಿರುದನ್ನು ಪಡೆದಂತ 1ನೇ ನರಸಿಂಹವರ್ಮ ಇದರೆಲ್ಲ ಮಾಹಿತಿಯನ್ನ ಬಾದಾಮಿಯಲ್ಲಿ ಕಂಡು ಬರ್ತಕ್ಕಂಥ 2ನೇ ಗುಹೆ ಗೋಡೆ ಮೇಲೆ ಅದನ್ನ ಮಾಹಿತಿಯನ್ನ ಕೆತ್ತಿಸ್ತಾನೆ. ಅದರ ಮಾಹಿತಿಯನ್ನ ಕೆತ್ತಿಸ್ತಾನೆ ಅಂತಕ್ಕಂಥದನ್ನ ಇತಿಹಾಸದಲ್ಲಿ ನಾವು ನೋಡ್ತಾ ಇದ್ದೀವಿ. ಅದರ ಮಾಹಿತಿಯನ್ನು ಕೆತ್ತಿಸ್ತಾನೆ. ಜೊತೆಗೆ ಏನಾಗಿಬಿಡ್ತದ್ರಿ ಅಂದ್ರೆ ಈ ಒಂದು ಬಾದಾಮಿ ಅಂತಕ್ಕಂಥ ವಾತಾಪಿ ಅಂತಕ್ಕಂಥದ್ದು 1ನೇ ನರಸಿಂಹನ ಕಾಲ ಅವಧಿಯಲ್ಲಿ 13 ವರ್ಷಗಳ ಕಾಲ ಯಾರ ವಶಕ್ಕೆ ಹೋಗಿತ್ತು ಅಂತಂದ್ರೆ ಈ ಪಲ್ಲವರ ವಶಕ್ಕೆ ಹೋಗ್ತದ. 13 ವರ್ಷ ಈ ವಾತಾಪಿ ಅಂದ್ರೆ ಬಾದಾಮಿ ಪಲ್ಲವರ ಅಧೀನದ 1ನೇ ನರಸಿಂಹವರ್ಮನ ಕಾಲದಲ್ಲಿ 1ನೇ ನರಸಿಂಹವರ್ಮ ತನ್ನ ಹಿಡಿತಕ್ಕೆ ತೆಗೆದುಕೊಂಡಿದ್ದ. ಈ ಒಂದು ಕಾಲಾವಧಿಯನ್ನ ಬಾದಾಮಿ ಚಾಲುಕ್ಯರಲ್ಲಿ ಏನ್ ಕರೀತಾರ ಅಂದ್ರೆ ಇತಿಹಾಸಕಾರರು ಅಂದ್ರೆ 13 ವರ್ಷ ಈ ನರಸಿಂಹವರ್ಮನ ಅಧೀನದಲ್ಲಿರುವಂತ ಈ ವಾತಾಪಿಯನ್ನ, ಈ ಬಾದಾಮಿಯನ್ನ ಇತಿಹಾಸಕಾರ ಏನಂತ ಕರೆದ್ರು ಅಂದ್ರೆ ಬಾದಾಮಿ ಚಾಲುಕ್ಯರ ಕತ್ತಲೆ ಯುಗ ಅಂತ ಕರೆದ್ರು. ಬಾದಾಮಿ ಚಾಲುಕ್ಯರ ಕತ್ತಲೆಯ ಯುಗ ಅಂತೇಳಿ ಕರೆದ್ರು. ಯಾಕಂದ್ರೆ 13 ವರ್ಷ ರೀ, 13 ವರ್ಷ ಒಂದು ನರಸಿಂಹವರ್ಮ 1ನೇ ನರಸಿಂಹವರ್ಮ ತನ್ನ ಹಿಡಿತಕ್ಕೆ ತೆಗೆದುಕೊಂಡಿದ್ದ. ಹಾಗಾಗಿ 13 ವರ್ಷ ಅವರ ಆಡಳಿತದಲ್ಲಿ ಈ ಬಾದಾಮಿ ಅಂದ್ರೆ ವಾತಾಪಿ ಹೋಗಿರುವುದರಿಂದ, ನರಸಿಂಹವರ್ಮನ ಹಿಡಿತದಲ್ಲಿ ಇರುವುದರಿಂದ ಇತಿಹಾಸಕಾರ ಏನಂತ ಕರೆದ್ರ ಅಂದ್ರೆ ಆ ಕಾಲಾವಧಿಯನ್ನ ಬಾದಾಮಿ ಚಾಲುಕ್ಯರ ಕತ್ತಲೆ ಯುಗ ಅಂತೇಳಿ ಕರೀತಾರೆ. ಕತ್ತಲೆ ಯುಗ ಅಂತ ಕರೀತಾರೆ. ಎಷ್ಟೋ ಇಮ್ಮಡಿ ಪುಲಿಕೇಶಿಯ ಸೋತ ಮೇಲೆ ಈ ಬಾದಾಮಿಯನ್ನ ಮತ್ತೊಮ್ಮೆ ಪುನರ್ ಸ್ಥಾಪನೆ ಮಾಡಬೇಕಂದ್ರ ಅದು ತುಂಬಾ ವರ್ಷಗಳ ಕಾಲ ಅಂದ್ರೆ ಸುಮಾರು 13 ವರ್ಷಗಳ ಕಾಲ ಸಮಯ ಹಿಡಿತು. ಆ ಸಮಯವನ್ನ ಇರ್ತಕ್ಕಂಥ ಸಂದರ್ಭದಲ್ಲಿ ಇಮ್ಮಡಿ ಪುಲಿಕೇಶಿಯ ಒಬ್ಬ ಬಲಿಷ್ಠ ಮಗನಿದ್ದ. ಮೊದಲೆಲ್ಲ ಹಿರಿಯ ಮಕ್ಕಳೆಲ್ಲ ಅಸಮರ್ಥರಿರುವುದರಿಂದ ಪಲ್ಲವರನ್ನ ಎದುರು ಹಾಕೊಳ್ಳುವ ಶಕ್ತಿ ಅವ್ರಿಗೆ ಯಾರಿಗೂ ಇರಲಿಲ್ಲ. ಆದ್ರೆ ಅದರೊಳಗೆ ಬರ್ತಕ್ಕಂಥ ಒಬ್ಬನೇ ಒಬ್ಬ ಬಲಿಷ್ಠ ಮಗನಾಗಿರ್ತಕ್ಕಂಥ ಕಿರಿಯ ಮಗ ಆತ ಯಾರು ಅಂದ್ರೆ ಈ 1ನೇ ವಿಕ್ರಮಾದಿತ್ಯ ಅಂತೇಳಿ ನಾನು ಅವಾಗಲೇ ಹೇಳಿದ್ದೀನಿ ನಿಮಗೆ. ಆ 1ನೇ ವಿಕ್ರಮಾದಿತ್ಯ ಆಡಳಿತಕ್ಕೆ ಬರ್ತಾನೆ. ಆ 1ನೇ ವಿಕ್ರಮಾದಿತ್ಯ ಇಮ್ಮಡಿ ಪುಲಿಕೇಶಿಯ ಕಿರಿಯ ಮಗನಾದರೂ ಕೂಡ ಅತ್ಯಂತ ಸಮರ್ಥವಾಗಿರ್ತಕ್ಕಂಥ ಮಗನಾಗಿದ್ದ. ಯಾವಾಗ 1ನೇ ವಿಕ್ರಮಾದಿತ್ಯ ಬಾದಾಮಿ ಚಾಲುಕ್ಯರ ಅಧಿಪತ್ಯವನ್ನ ವಹಿಸ್ಕೊಳ್ತಾನೆ, ಚಕ್ರಾಧಿಪತ್ಯ ಆಗ್ತಾನೋ, ಅವಾಗ ಪಲ್ಲವರನ್ನ ಎದುರು ಹಾಕೊಂಡು ಪಲ್ಲವರನ್ನ ಸೋಲಿಸಿ ಮತ್ತೊಮ್ಮೆ ಆ ಸಾಮ್ರಾಜ್ಯವನ್ನ ಅಂದ್ರೆ ಬಾದಾಮಿ ಅಥವಾ ಈ ವಾತಾಪಿಯನ್ನು ವಶಪಡಿಸಿಕೊಳ್ಳುವುದರೊಂದಿಗೆ ಮತ್ತೊಮ್ಮೆ ಬಾದಾಮಿ ಸಾಮ್ರಾಜ್ಯವನ್ನ ಪುನರ್ ಸ್ಥಾಪನೆ ಮಾಡಿದಂತ ವ್ಯಕ್ತಿ ಯಾರಂದ್ರೆ 1ನೇ ವಿಕ್ರಮಾದಿತ್ಯ ಅಂತೇಳಿ ನಾವು ನೋಡ್ತೀವಿ. ಆತನ ಬಗ್ಗೆ ಮತ್ತು ಇನ್ನೂ ಮುಂದುವರೆದಿರ್ತಕ್ಕಂಥ ಅನೇಕ ಅರಸರ ಬಗ್ಗೆ ನಾವು ನೆಕ್ಸ್ಟ್ ಕ್ಲಾಸ್ ನಲ್ಲಿ ನೋಡೋಣ ಅಂತ ಹೇಳ್ತಾ, ನೀವೆಲ್ಲರೂ ಇದನ್ನ ಚೆನ್ನಾಗಿ ಅರ್ಥೈಸ್ಕೊಂಡಿದ್ದೀರಿ ಮತ್ತು ನೋಟ್ಸ್ ಅನ್ನು ಮಾಡ್ಕೊಂಡಿರಿ ಅಂತಕ್ಕಂಥದನ್ನ ತಿಳಿದು ನಾನು ಇವತ್ತಿನ ಕ್ಲಾಸ್ ಅನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ.